ಗ್ರೇಟ್ ಬ್ಯಾರಿಯರ್ ರಿಫ್ ಇದು ಬಹಳ ಸರಿ ಕ್ವಶನ್ ಆಗಿದೆ ನೋಡಿ. ಎಕ್ಸಾಮ್ ಹೈಯೆಸ್ಟ್ ಕೇಳಿದಂತ ಪ್ರಶ್ನೆ. ಗ್ರೇಟ್ ಬ್ಯಾರಿಯರ್ ರಿಫ್ ಯಾವ ಖಂಡದಲ್ಲಿ ಕಂಡು ಬರುತ್ತದೆ? ಏಷ್ಯಾ ಖಂಡದಲ್ಲಿ, ಯುರೋಪ ಖಂಡದಲ್ಲಿ, ಆಸ್ಟ್ರೇಲಿಯಾ ಖಂಡದಲ್ಲಿ, ಉತ್ತರ ಅಮೆರಿಕದಲ್ಲಿ. ಗ್ರೇಟ್ ಬ್ಯಾರಿಯರ್ ರಿಫ್ ಯಾವ ಖಂಡದಲ್ಲಿ ಕಂಡು ಬರುತ್ತದೆ? ಸರಿಯಾಗಿರುವಂತ ಉತ್ತರ ಆಸ್ಟ್ರೇಲಿಯಾ ಖಂಡದಲ್ಲಿ ನೋಡಿ. ಇದು ಜಗತ್ತಿನ ಅತ್ಯಂತ ಉದ್ದವಾಗಿರುವಂತ ರಿಫ್. ಇದು ಹವಳ ದಿನ್ನಿಗಳಿಂದ ಕೂಡಿದಂತ ಭೂಪ್ರದೇಶ ಅಂತ ಕರಿತೀವಿ. ಜಗತ್ತಿನಲ್ಲಿಯೇ ಇದು ಯಾವ ಖಂಡದಲ್ಲಿ ಇದೆ ಅಂದ್ರೆ ಆಸ್ಟ್ರೇಲಿಯಾ ಖಂಡದಲ್ಲಿ ನೋಡಿ. ಗ್ರೇಟ್ ಬ್ಯಾರಿಯರ್ ರಿಫ್. ಈ ಗ್ರೇಟ್ ಬ್ಯಾರಿಯರ್ ರಿಫ್ ಯಾವ ಖಂಡದಲ್ಲಿ ಕಂಡು ಬರುತ್ತದೆ ಅಂದ್ರೆ ಸರಿಯಾಗಿರುವಂತ ಉತ್ತರ ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡು ಬರುತ್ತದೆ. ಗ್ರೇಟ್ ಬ್ಯಾರಿಯರ್ ರಿಫ್ ಪ್ರಪಂಚದಲ್ಲಿ ಇದನ್ನ ಅತಿ ದೊಡ್ಡ ಹವಳಗಳ ದಿಬ್ಬ ಅಂತ ಕರೀತಾರೆ. ಆಸ್ಟ್ರೇಲಿಯಾದ ಯಾವ ಭಾಗದಲ್ಲಿ ಇದೆ ಅಂದ್ರೆ ಈಶಾನ್ಯ ಕರಾವಳಿ ಭಾಗದಲ್ಲಿ ಕಂಡು ಬರುತ್ತದೆ. ಈಶಾನ್ಯ ಕರಾವಳಿ ಸರಿಸುಮಾರು 2200 ಕಿಲೋಮೀಟರ್ ಉದ್ದವಾಗಿದೆ. ಇದು ಟೋಟಲ್ 200 ಕಿಲೋಮೀಟರ್ ಉದ್ದವಾಗಿದೆ. ಸ್ಥಳ ಎಲ್ಲಿದೆ ಅಂತಂದ್ರೆ ಈ ಕ್ವೀನ್ಸ್ಲ್ಯಾಂಡ್ ಕಾರ್ಲ್ ಮಾರ್ಕ್ ಸಮುದ್ರದಲ್ಲಿ ದಕ್ಷಿಣೋತ್ತರವಾಗಿ ಹಂಚಿಕೆಯಾಗಿದೆ. ಟೋಟಲ್ 200 ಕಿಲೋಮೀಟರ್ ಉದ್ದವಾಗಿದ್ದು ಆಸ್ಟ್ರೇಲಿಯಾದ ಈಶಾನ್ಯ ಭಾಗದಲ್ಲಿ ಈ ಒಂದು ರಿಫ್ ಕಂಡು ಬಂದಿದ್ದು 1981ರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದಂತ ಸ್ಥಳ ಆಗಿದೆ. ಗ್ರೇಟ್ ಬ್ಯಾರಿಯರ್ ರಿಫ್ ಅನ್ನ 1981ರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದಂತ ಸ್ಥಳ. ಆಸ್ಟ್ರೇಲಿಯಾ ಖಂಡದ ಅತ್ಯಂತ ಪ್ರಸಿದ್ಧವಾಗಿರುವಂತಹ ಕುರಿ ಯಾವುದಂತಂದ್ರೆ ಮೆರಿನೋ ಎಂಬ ಜಾತಿಯ ಕುರಿ. ಜಗತ್ತಿನಲ್ಲಿ ಅತಿ ಹೆಚ್ಚು ಉಣ್ಣೆ ಉತ್ಪಾದನೆ ಮಾಡುವಂತ ಕುರಿಯಾಗಿದೆ. ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಉಣ್ಣೆ ಉತ್ಪಾದನೆ ಮಾಡುವಂತ ಕುರಿ ಇದು. ಪ್ರಪಂಚದಲ್ಲಿ ಅತಿ ಹೆಚ್ಚು ರಸ್ತೆ ಸಾಂದ್ರತೆ ಹೊಂದಿರುವಂತ ದೇಶ ಯಾವುದು? ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ರಸ್ತೆ ಸಾಂದ್ರತೆ ಹೊಂದಿರುವಂತ ದೇಶ ಅಮೆರಿಕ ದೇಶ ನೋಡಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ರಸ್ತೆ ಸಾಂದ್ರತೆ ಹೊಂದಿರುವಂತ ದೇಶ ಉತ್ತರ ಅಮೆರಿಕ. ವಿಶ್ವದಲ್ಲಿ 33% ರಸ್ತೆ ಸಾಂದ್ರತೆ ಹೊಂದಿದೆ. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ರಸ್ತೆ ಸಾಂದ್ರತೆ ಹೊಂದಿರುವಂತ ಖಂಡ ಅಂದ್ರೆ ಉತ್ತರ ಅಮೆರಿಕ. ದೇಶ ಅಂದ್ರೆ ರಷ್ಯಾ ದೇಶ. ಏನ್ ರಸ್ತೆ ಸಾಂದ್ರತೆ ಅಂದ್ರೆ ಏನು? ಪ್ರತಿ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಹಿಂಗೂ 1 ಕಿಲೋಮೀಟರ್, ಹಿಂಗೂ 1 ಕಿಲೋಮೀಟರ್, ಹಿಂಗೂ 1 ಕಿಲೋಮೀಟರ್, ಹಿಂಗೂ 1 ಕಿಲೋಮೀಟರ್. ಪ್ರತಿ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಕಂಡು ಬರುವಂತ ರಸ್ತೆ ಪ್ರಮಾಣವನ್ನ ರಸ್ತೆ ಸಾಂದ್ರತೆ ಅಂತ ಕರೀತಾರೆ. ಪ್ರತಿ ಚದರ ಕಿಲೋಮೀಟರ್ ಪ್ರದೇಶ, ಇದು 1 ಚದರ ಕಿಲೋಮೀಟರ್. ಇದು ಪ್ರತಿ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಕಂಡು ಬರುವಂತ ಸರಾಸರಿ ರಸ್ತೆ ಪ್ರಮಾಣವನ್ನು ರಸ್ತೆ ಸಾಂದ್ರತೆ ಅಂತ ಕರೀತಾರೆ. ಪ್ರಪಂಚದ ಅತಿ ಹೆಚ್ಚು ರಸ್ತೆ ಸಾಂದ್ರತೆ ಹೊಂದಿರುವಂತ ಖಂಡ ಅಂದ್ರೆ ಅದು ಉತ್ತರ ಅಮೆರಿಕ ಅಂತೇಳಿ ಗುರುತಿಸ್ತೀವಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಹಡಗುಗಳು ಸಂಚಾರವಾಗುವ ಜಲಮಾರ್ಗ ಯಾವುದು? ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಹಡಗು ಸಂಚಾರವಾಗುವಂತ ಜಲಮಾರ್ಗ ಯಾವುದು? ಕೀಲು ಕಾಲುವೆ, ಪನಾಮ ಕಾಲುವೆ, ಸುಯೇಜ್ ಕಾಲುವೆ, ಮೇಲಿನ ಯಾವುದೂ ಅಲ್ಲ. ಜಗತ್ತಿನಲ್ಲಿ ಅತಿ ಹೆಚ್ಚು ಸುಯೇಜ್ ಕಾಲುವೆ ರೈಟ್ ಆನ್ಸರ್ ನೋಡಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಹಡಗು ಸಂಚಾರಗೊಳ್ಳುವಂತ ಕಾಲುವೆ ಯಾವ್ದಂದ್ರ ಸುಯೇಜ್ ಕಾಲುವೆ. ಇದು ಕ್ವಶನ್ ಕೇಳಿದ್ದಾನೆ. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಹಡಗು ಸಂಚಾರವಾಗುವಂತ ಕಾಲುವೆ, ಪ್ರಪಂಚದಲ್ಲಿ ಗರಿಷ್ಠ ಹಡಗು ಸಂಚಾರವಾಗುವಂತ ಕಾಲುವೆ ಯಾವ್ದಂದ್ರ ಅದು ಸುಯೇಜ್ ಕಾಲುವೆ. ಇದೇ ಸುಯೇಜ್ ಕಾಲುವೆ ಮಾರ್ಗ ಇದೆಯಲ್ಲ ಜಗತ್ತಿನಲ್ಲಿ ಹೈಯೆಸ್ಟ್ ಹಡಗು ಸಂಚಾರವಾಗುವಂತ ಕಾಲುವೆ. ಸುಯೇಜ್ ಕಾಲುವೆಯು ವಿಶ್ವದಲ್ಲಿ ಬಹಳಷ್ಟು ದಟ್ಟವಾದಂತಹ ಹಡಗು ಸಂಚಾರ ಕಾಲುವೆಯಾಗಿದ್ದು ಒಂದು ದಿನಕ್ಕೆ 100ಕ್ಕಿಂತ ಹೆಚ್ಚು ಹಡಗುಗಳು ಸಂಚಾರವಾಗ್ತವೆ ಅಂತ ನೋಡಿ. ಅದು ಬೃಹತ್ ಪ್ರಮಾಣದ ಹಡಗುಗಳು, ಸಣ್ಣ ಪುಟ್ಟ ಹಡಗು ಅಲ್ಲ, ಬೃಹತ್ ಪ್ರಮಾಣದ ಹಡಗುಗಳು. ಸುಯೇಜ್ ಕಾಲುವೆ ಇದೆಯಲ್ಲ ವಿಶ್ವದ ಬಹಳಷ್ಟು ದಟ್ಟವಾಗಿರುವಂತ ಹಡಗು ಸಂಚಾರಕ್ಕೆ ಪ್ರಸಿದ್ಧವಾಗಿರುವಂತ ಕಾಲುವೆ. ಒಂದು ದಿನಕ್ಕೆ ಕನಿಷ್ಠ ಎಷ್ಟಂದ್ರೆ ಒಂದು 100ಕ್ಕಿಂತ ಹೆಚ್ಚು ಹಡಗುಗಳು ಸಂಚಾರಗೊಳ್ಳುತ್ತವೆ. ಪ್ರತಿ ಹಡಗು ಕಾಲುವೆಯನ್ನ ಒಂದು ಹಡಗು ದಾಟಬೇಕಾದ್ರೆ 12 ಗಂಟೆ ಟೈಮ್ ಬೇಕಂತ, 12 ಗಂಟೆ ಸಮಯ ತೆಗೆದುಕೊಳ್ಳುತ್ತದೆ. ಸುಯೇಜ್ ಯಾರ ಒಡೆತನಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಈಜಿಪ್ಟ್ ಒಡೆತನಕ್ಕೆ ಸಂಬಂಧಪಟ್ಟಿದೆ. ಸುಯೇಜ್ ಅನ್ನುವಂತ ಕಾಲುವೆ ಯಾವ ಒಂದು ಒಡೆತನಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಅದು ಈಜಿಪ್ಟ್ ರಾಷ್ಟ್ರಕ್ಕೆ ಸಂಬಂಧಪಟ್ಟಿದೆ. ಪ್ರಪಂಚದ ಅತ್ಯಂತ ಪ್ರಮುಖವಾಗಿರುವಂತಹ ಕಾಲುವೆಗಳಲ್ಲಿ ಸುಯೇಜ್ ಕಾಲುವೆ. ಇನ್ನು ಪನಾಮ ಕಾಲುವೆ ವಿಶೇಷ ಏನು ಅಂತಂದ್ರೆ ಈ ಪನಾಮ ಕಾಲುವೆ ಅಟ್ಲಾಂಟಿಕ್ ಸಾಗರ ಹಾಗೂ ಪೆಸಿಫಿಕ್ ಸಾಗರಗಳನ್ನು ಸಂಪರ್ಕ ಪಡುತ್ತದೆ.
ಇದು 1914ರಲ್ಲಿ ನಿರ್ಮಿತವಾಗಿರುವಂತದ್ದು. ಈ ಕಾಲುವೆಯು ಪನಾಮ ದೇಶಕ್ಕೆ ಸಂಬಂಧಪಟ್ಟಿದೆ. ನೋಡಿ, ಜಗತ್ತಿನ ಪ್ರಮುಖವಾಗಿರುವಂತ 3 ಕಾಲುವೆಗಳು. ಕಾಲುವೆ ಅಂತಂದ್ರೆ ಏನು? ಇದು ನೋಡಿ, ಇದೊಂದು ರಾಷ್ಟ್ರ, ಇದೊಂದು ರಾಷ್ಟ್ರ. ಈ ಎರಡು ರಾಷ್ಟ್ರಗಳ ಮಧ್ಯದಲ್ಲಿ ಭೂಮಿ ಏನಾದ್ರೂ ಸಂಪರ್ಕ ಆಗ್ತಿತ್ತಂದ್ರ, ಈ ರಾಷ್ಟ್ರಗಳ ಮಧ್ಯದಲ್ಲಿ ಭೂಮಿ ಮೇಲ್ಗಡೆ ಬಸ್ಗಳು ಓಡಾಡ್ತಿದ್ರ ಅದಕ್ಕ ಭೂಕಂಠ ಅಂತ ಕರಿತೀವಿ. ಭೂಕಂಠ ಅಂದ್ರು ಒಂದೇ, ಇಸ್ತಮಸ್ ಅಂದ್ರು ಒಂದೇ. ಭೂಕಂಠಕ್ಕಿರುವ ಇನ್ನೊಂದ್ ಹೆಸರೇ ಇಸ್ತಮಸ್. ಇಸ್ತಮಸ್ ಅಂದ್ರೆ ಏನು? ಎರಡು ಭೂಫಲಕಗಳನ್ನು ಸೇರಿಸುವಂತ ಭೂಭಾಗ ಇದು. ಆ ಎರಡು ಭೂಫಲಕಗಳನ್ನ ಸೇರಿಸ್ತದಲ್ಲ, ಇದರ ಮಧ್ಯದಲ್ಲಿ ನೀರು ಸೇರಿಸ್ತದೆ. ಇದು ಜಲಭಾಗ. ನೀರು ಸೇರಿಸ್ತಾ ಇತ್ತು ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ನೀರು. ಆ ಎರಡೂ ದೇಶಗಳ ಕೆಳಭಾಗದಲ್ಲಿ ನೀರು ಸಂಪರ್ಕ ಆಗ್ತಿತ್ತಂದ್ರ ಅದನ್ನ ಕಾಲುವೆ ಅಂತ ಕರಿತೀವಿ. ಕಾಲುವೆ. ಇದು ಮೇಲಿನ ಭೂಕಂಠ. ಕೆಳಗಡೆ ಏನಾಗ್ತದಂದ್ರ ಹಡಗು ಸಂಚಾರ ಆಗ್ತದೆ. ಕೆಳಭಾಗದಲ್ಲಿ ಹಡಗು ಸಂಚಾರ ಆಗ್ತದೆ. ಮೇಲಿನ ಭಾಗದಲ್ಲಿ ಬಸ್ ಸಂಚಾರ ಆಗ್ತದೆ. ಮೇಲ್ಗಡೆ ಬಸ್ ಸಂಚಾರ ಆಗ್ತಿತ್ತು ಅಂತಂದ್ರ ಭೂಕಂಠ ಅಂತ ಕರಿತೀವಿ. ಕೆಳಭಾಗದಲ್ಲಿ ಹಡಗು ಸಂಚಾರ ಆಗ್ತಿತ್ತಂದ್ರ ಕಾಲುವೆ ಅಂತ ಕರಿತೀವಿ. ಇಲ್ಲಿ ಉದಾಹರಣೆ, ಇಲ್ಲಿ ಏಷ್ಯಾ ಖಂಡ ಇದೆ, ಇಲ್ಲಿ ಆಫ್ರಿಕಾ ಖಂಡ ಇದೆ. ಈ ಆಫ್ರಿಕಾ ಖಂಡ ಮತ್ತು ಏಷ್ಯಾ ಖಂಡಗಳನ್ನ ಒಂದುಗೂಡಿಸುವಂತ ಭೂಕಂಠವನ್ನ ಪನಾಮ ಸುಯೇಜ್ ಭೂಕಂಠ ಅಂತ ಕರಿತೀವಿ. ಸುಯೇಜ್ ಭೂಕಂಠ. ಹಾಗಾದ್ರೆ ಈ ಏಷ್ಯಾ ಖಂಡ ಆಫ್ರಿಕಾ ಖಂಡಗಳ ಮಧ್ಯದಲ್ಲಿ ಎರಡು ಜಲಭಾಗಗಳದಾವೆ. ಆ ಎರಡು ಜಲಭಾಗಗಳು ಯಾವ ಅಂತಂದ್ರೆ, ಒಂದು ಕೆಂಪು ಸಮುದ್ರ, ಒಂದು ಮೆಡಿಟೇರಿಯನ್ ಸಮುದ್ರ, ಇನ್ನೊಂದು ಕೆಂಪು ಸಮುದ್ರ. ಈ ಕೆಂಪು ಸಮುದ್ರ ಮತ್ತು ಮೇಟೆ ಸಮುದ್ರಗಳನ್ನ ಒಂದು ಮಾಡ್ತಿತ್ತು ಅಂತಂದ್ರೆ, ಅದನ್ನ ಎಂತ ಕರಿತೀವಿ ಅಂದ್ರೆ ಸುಯೇಜ್ ಕಾಲುವೆ ಅಂತ ಕರಿತೀವಿ. ಕಾಲುವೆ ಅರ್ಥ ಆಯ್ತಾ? ಕಾಲುವೆ ಮತ್ತು ಭೂಕಂಠಕ್ಕಿರುವಂತ ವ್ಯತ್ಯಾಸ. ಮೇಲ್ಗಡೆ ಭೂಮಿ ಇದೀಗ ನೋಡಿ, ಭೂಮಿ ಒಂದಾಗ್ತಿತ್ತು ಅಂದ್ರ, ಮೇಲಿನ ಭಾಗ ಭೂಮಿ ಒಂದಾಗ್ತಿತ್ತು ಅಂದ್ರ ಭೂಕಂಠ. ಆ ಭೂಭಾಗದ ಕೆಳಭಾಗದಲ್ಲಿ ಹಡಗು ಸಂಚಾರ ಆಗ್ತಿತ್ತಂದ್ರ ಅದನ್ನ ನಾವೇನಂತ ಕರಿತೀವಿ? ಕಾಲುವೆ ಅಂತ ಕರಿತೀವಿ. ಜಗತ್ತಿನ ಅತ್ಯಂತ ಪ್ರಮುಖವಾಗಿರುವಂತ 3 ಕಾಲುವೆಗಳು, ಒಂದು ಪನಾಮ ಕಾಲುವೆ, 2 ಸುಯೇಜ್ ಕಾಲುವೆ, ಇನ್ನೊಂದು ಕೀಲು ಕಾಲುವೆ. ಪನಾಮ ಕಾಲುವೆ, ಸುಯೇಜ್ ಕಾಲುವೆ, ಕೀಲು ಕಾಲುವೆ. ಪನಾಮ ಕಾಲುವೆ ಯಾವ್ಯಾವ ಸ್ಥಳಗಳನ್ನು ಸಂಪರ್ಕ ಮಾಡ್ತಂದ್ರೆ, ಪನಾಮ ಕಾಲುವೆ ಅಟ್ಲಾಂಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರಗಳನ್ನು ಒಂದುಗೂಡಿಸ್ತದೆ. ಅಟ್ಲಾಂಟಿಕ್ ಸಾಗರ, ಪೆಸಿಫಿಕ್ ಸಾಗರಗಳನ್ನು ಒಂದುಗೂಡಿಸ್ತಂದ್ರೆ ಪನಾಮ ಕಾಲುವೆ. ಸುಯೇಜ್ ಕಾಲುವೆ ವಿಶೇಷ ಏನಂದ್ರೆ ಆಫ್ರಿಕಾ ಮತ್ತು ಏಷ್ಯಾ ಖಂಡ. ಆಫ್ರಿಕಾ ಖಂಡ, ಏಷ್ಯಾ ಖಂಡಗಳನ್ನು ಒಂದುಗೂಡಿಸ್ತಂದ್ರೆ ಸುಯೇಜ್ ಕಾಲುವೆ. ಕೀಲು ಕಾಲುವೆ ವಿಶೇಷ ಏನಂತಂದ್ರೆ ಉತ್ತರ ಸಮುದ್ರ ಮತ್ತು ಬಾಲ್ಟಿಕ್ ಸಮುದ್ರ. ಉತ್ತರ ಸಮುದ್ರ ಮತ್ತು ಬಾಲ್ಟಿಕ್ ಸಮುದ್ರಗಳನ್ನು ಒಂದುಗೂಡಿಸ್ತಂದ್ರ ಕೀಲು ಕಾಲುವೆ. ಅಟ್ಲಾಂಟಿಕ್ ಸಾಗರ ಮತ್ತು ಈ ಒಂದು ಪೆಸಿಫಿಕ್ ಸಾಗರಗಳನ್ನು ಒಂದುಗೂಡಿಸ್ತಂದ್ರ ಪನಾಮ ಕಾಲುವೆ. ಇನ್ನ ಸುಯೇಜ್ ಕಾಲುವೆ ವಿಶೇಷ ಏನಂತಂದ್ರೆ, ಸುಯೇಜ್ ಕಾಲುವೆ ಕೆಂಪು ಸಮುದ್ರ ಮತ್ತು ಮೇಟೆ ಸಮುದ್ರಗಳನ್ನು ಒಂದುಗೂಡಿಸ್ತಂದ್ರೆ, ಕೆಂಪು ಸಮುದ್ರ ಮತ್ತು ಮೇಟೆ ಸಮುದ್ರಗಳನ್ನು ಒಂದುಗೂಡಿಸ್ತಂದ್ರ ಸುಯೇಜ್ ಕಾಲುವೆ. ಅಟ್ಲಾಂಟಿಕ್ ಸಾಗರ, ಪೆಸಿಫಿಕ್ ಸಾಗರಗಳನ್ನು ಒಂದುಗೂಡಿಸ್ತಂದ್ರ ಪನಾಮ ಕಾಲುವೆ. ಉತ್ತರ ಸಮುದ್ರ ಮತ್ತು ಬಾಲ್ಟಿಕ್ ಸಮುದ್ರಗಳನ್ನು ಒಂದುಗೂಡಿಸ್ತಂದ್ರ ಕೀಲು ಕಾಲುವೆ ಅಂತ ಕರಿತೀವಿ. ಪ್ರಪಂಚದ ಪ್ರಮುಖವಾಗಿರುವಂತ 3 ಕಾಲುವೆಗಳು ಪನಾಮ ಕಾಲುವೆ, ಸುಯೇಜ್ ಕಾಲುವೆ, ಕೀಲು ಕಾಲುವೆ ಅಂತೇಳಿ ಕರಿತೀವಿ. ಪರ್ಫೆಕ್ಟಾ? ಪ್ರಪಂಚದ ಪ್ರಮುಖವಾಗಿರುವಂತ 3 ಕಾಲುವೆಗಳು. ಅದರಲ್ಲಿ ಒಂದು ಹೇಳಿದೆ ನಿಮ್ಗೆ, ಯಾವುದು ಅಂತಂದ್ರೆ 2 ಕಾಲುವೆಗಳು ಇಲ್ಲಿದೆ ನೋಡಿ. ಒಂದು ಸುಯೇಜ್ ಕಾಲುವೆ, ಇದು ಬಹಳಷ್ಟು ದಟ್ಟವಾದ. ಇತ್ತೀಚೆಗೆ ಸುಯೇಜ್ ಕಾಲುವೆಯಲ್ಲಿ ಒಂದು ಹಡಗು ಸಿಗಿ ಬಿದ್ದಿತ್ತು. ಯಾವ ಹಡಗದು? ಇತ್ತೀಚೆಗೆ ಎಕ್ಸಲೆಂಟ್ ಎವರ್ ಗ್ರೀನ್ ಅನ್ನುವಂತ ಹಡಗು ಇತ್ತೀಚೆಗೆ ಸಾಕಷ್ಟು ಕೋಟಿ ನಷ್ಟವನ್ನು ಮಾಡಿತ್ತು ಅಂತ ಹೇಳಿ ನಾವು ಅಧ್ಯಯನ ಮಾಡ್ತೀವಿ ಅಲ್ಲ. ಎವರ್ ಗ್ರೀನ್ ಅನ್ನುವಂತ ಒಂದು ಹಡಗು ಇತ್ತೀಚೆಗೆ ಈ ಒಂದು ಸುಯೇಜ್ ಕಾಲುವೆಯಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಹಡಗು ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ವಿಶ್ವದ ಪ್ರಥಮ ಕೃತಕ ಉಪಗ್ರಹ ಯಾವುದು? ಇಡೀ ವಿಶ್ವದಲ್ಲಿ ಹಾರಾಟವಾಗಿರುವಂತ ಮೊಟ್ಟ ಮೊದಲ ಕೃತಕ ಉಪಗ್ರಹ ಆರ್ಯಭಟ್ಟ, ರೋಹಿಣಿ, RH-75, ಸ್ಪುಟ್ನಿಕ್, ಅಪೋಲೋ 11. ವಿಶ್ವದಲ್ಲಿ
ವಿಶ್ವದಲ್ಲಿ ಪ್ರಥಮ ಬಾರಿಗೆ ಶಬಾಷ್ 70% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾಗಿರುವಂತ ಉತ್ತರ ಸ್ಪುಟ್ನಿಕ್. ನೋಡಿ, ರೈಟ್ ಆನ್ಸರ್ ಯಾವ್ದಂದ್ರೆ ಸ್ಪುಟ್ನಿಕ್. ಅದಕ್ಕೆ ರಷ್ಯಾದವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ಈಗ ನಾವು ಜಗತ್ತಿನಲ್ಲಿ ಮೊದಲ ಬಾರಿಗೆ ಲಸಿಕೆಯನ್ನು ಆವಿಷ್ಕಾರ ಮಾಡ್ಬೇಕಂತ ಹೇಳಿ ಸ್ಪುಟ್ನಿಕ್ 5 ಅನ್ನುವಂತ ಲಸಿಕೆಯನ್ನು ಆವಿಷ್ಕಾರ ಮಾಡಿದೆ. ಜಗತ್ತಿನ ಮೊದಲ ಬಾರಿಗೆ ಕೊರೋನಾ ಲಸಿಕೆಯನ್ನು ಆವಿಷ್ಕಾರ ಮಾಡಿದ ದೇಶ ಅಂದ್ರೆ ರಷ್ಯಾ. ಇಡೀ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೊರೋನಾ ಸಲುವಾಗಿ ಲಸಿಕೆಯನ್ನು ಆವಿಷ್ಕಾರ ಮಾಡಿದ ದೇಶ ಅಂದ್ರ ರಷ್ಯಾ ದೇಶ. ಆ ರಷ್ಯಾ ದೇಶದ ಲಸಿಕೆ ಹೆಸರು ಏನಂದ್ರೆ ಸ್ಪುಟ್ನಿಕ್ 5 ಅನ್ನುವಂತ ಲಸಿಕೆ. ಹಾಗೆ ವಿಶ್ವದ ಪ್ರಥಮ ಉಪಗ್ರಹ ಯಾವುದು ಅಂತಂದ್ರೆ ಸ್ಪುಟ್ನಿಕ್ ಅನ್ನುವಂತ ಉಪಗ್ರಹವನ್ನ ಲಾಂಚ್ ಮಾಡಲಾಯಿತು ಇಡೀ ಜಗತ್ತಿನಲ್ಲಿ ಮೊದಲ ಬಾರಿಗೆ. ಇದು ಸೆಕೆಂಡ್ PUC ಗೌರ್ಮೆಂಟ್ ಬುಕ್ ದಲ್ಲಿ ಇರುವಂತ ಮಾಹಿತಿನ ಹೇಳ್ತಾ ಇದ್ದೆ. ನಿನ್ನೆ ಪ್ರತಿದಿನ 5 ರಿಂದ 6 ಕ್ವಶನ್ಗಳನ್ನ ಅಲ್ಲಿಂದ ತೆಗಿತೀನಿ ಅಂತ ಹೇಳಿದ್ದೆ. 2ನೇ ದಿನ ಇದು. ಆ 2ನೇ ದಿನ ಕೊಟ್ಟ ಮಾತಿನಂತೆ ಅದನ್ನ ಪಾಲಿಸ್ತಾ ಇದ್ದೇನೆ. ಇದು 2ನೇ ದಿನದ ಕ್ವಶನ್ ಪೇಪರ್ ಅಲ್ಲಿ ಬಂದಂತ ಪ್ರಶ್ನೆ. ನಿಮಗೆ ತಿಳಿದಿದೆಯೇ ವಿಶ್ವದ ಪ್ರಥಮ ಕೃತಕ ಉಪಗ್ರಹ ಯಾವ್ದಂದ್ರೆ ಸ್ಪುಟ್ನಿಕ್? ಯಾವ ವರ್ಷ? 1957 ರಷ್ಯಾ ದೇಶದಲ್ಲಿ. ನೋಡಿ, 1957 ರಷ್ಯಾ ದೇಶದಲ್ಲಿ ಈ ವಿಶ್ವದ ಪ್ರಥಮ ಕೃತಕ ಉಪಗ್ರಹ ಅಂದ್ರೆ ಸ್ಪುಟ್ನಿಕ್. ಭಾರತದ ಪ್ರಥಮ ಕೃತಕ ಉಪಗ್ರಹ ಅಂದ್ರೆ ಆರ್ಯಭಟ್ಟ. ನೋಡಿ, 1975ರಲ್ಲಿ ಆರ್ಯಭಟ್ಟವನ್ನ ಏಪ್ರಿಲ್ 19 ಅದಕ್ಕೆ ನಮ್ಮ ಭಾರತ ದೇಶದಲ್ಲಿ ನೋಡಿ ಏಪ್ರಿಲ್ 19 ವಿಶೇಷ ಏನು? ಭಾರತ ದೇಶದಲ್ಲಿ ಏಪ್ರಿಲ್ 19 ವಿಶೇಷ ಏಪ್ರಿಲ್ 19 ವಿಶೇಷ ಏನು? ಏಪ್ರಿಲ್ 19 ವಿಶೇಷ ಏನಂದ್ರೆ ಭಾರತ ದೇಶದಲ್ಲಿ ಇದನ್ನ ಏಪ್ರಿಲ್ 19 ವಿಶೇಷ ಅಂದ್ರೆ ಭಾರತ ದೇಶದಲ್ಲಿ ಪ್ರತಿ ವರ್ಷ ಬಾಹ್ಯಾಕಾಶ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಭಾರತೀಯ ಬಾಹ್ಯಾಕಾಶ ದಿನವನ್ನಾಗಿ ಆಚರಣೆ ಮಾಡ್ತಾರೆ. 1975 ಏಪ್ರಿಲ್ 19ರಂದು ಈ ಕೃತಕ ಉಪಗ್ರಹವಾಗಿರುವಂತಹ ಆರ್ಯಭಟ್ಟವನ್ನ ಲಾಂಚ್ ಮಾಡಲಾಯಿತು. ಈ ಉಪಗ್ರಹ ರೇಡಿಯೋ ಮತ್ತು ದೂರದರ್ಶನಕ್ಕೆ ಮಾಹಿತಿ ನೀಡುವಲ್ಲಿ ಸಹಾಯಕವಾಗಿವೆ. ಮೆಟ್ಸ್ಯಾಟ್ ಈ ಉಪಗ್ರಹ ಹವಾಮಾನ ಇಲಾಖೆ ಮತ್ತು ಹವಾಮಾನ ಮುನ್ಸೂಚನೆ ಮಾಹಿತಿಯನ್ನ ನೀಡುವಲ್ಲಿ ಸಹಾಯಕವಾಗಿದೆ. ಇನ್ನು ಎಜುಸ್ಯಾಟ್ ಅನ್ನುವಂಥದ್ದು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ. ನೋಡಿ, ಎಜುಸ್ಯಾಟ್ ಅನ್ನುವುದು ಶಿಕ್ಷಣ ಕ್ಷೇತ್ರದ ಮಾಹಿತಿಯನ್ನು ನೀಡಿದರೆ, ಮೆಟ್ಸ್ಯಾಟ್ ಅನ್ನುವಂಥದ್ದು ಉಪಗ್ರಹದ ಹವಾಮಾನ ಇಲಾಖೆ ಹವಾಮಾನ ಮುನ್ಸೂಚನೆ ಬಗ್ಗೆ ತಿಳಿಸ್ತದೆ. ಈ ಆರ್ಯಭಟ್ಟ ಅನ್ನುವಂಥ ಉಪಗ್ರಹದ ವಿಶೇಷ ಏನಂದ್ರೆ ರೇಡಿಯೋ ಮತ್ತು ದೂರದರ್ಶನದ ಬಗ್ಗೆ ಮಾಹಿತಿ ನೀಡುತ್ತೆ. ಹಾಗಾದ್ರೆ ಈ ಉಪಗ್ರಹಗಳು ಅತಿ ಹೆಚ್ಚು ಕ್ರಿಯಾಶೀಲವಾಗಿ ಕೆಲಸ ಮಾಡೋದಲ್ಲಿ ಪರಿವರ್ತನಾ ಮಂಡಲದಲ್ಲಿ, ಸಮೋಷ್ಣ ಮಂಡಲದಲ್ಲಿ, ಮಧ್ಯ ಮಂಡಲದಲ್ಲಿ, ಆಯನ ಮಂಡಲದಲ್ಲಿ. ಯಾವ ಮಂಡಲದಲ್ಲಿ ಉಪಗ್ರಹಗಳು ಅತಿ ಹೆಚ್ಚು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತವೆ? ಯಾವ ವಲಯದಲ್ಲಿ ಅತಿ ಹೆಚ್ಚು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತವೆ? ಸರಿಯಾಗಿರುವಂತ ಉತ್ತರ ಯಾವ ಮಂಡಲದಲ್ಲಿ ಅಂತಂದ್ರೆ ಇವು ಪರಿವರ್ತನಾ ಮಂಡಲದಲ್ಲಿ ಅತಿ ಹೆಚ್ಚು ಕಾರ್ಯನಿರ್ವಹಿಸ್ತವೆ. ನೋಡಿ ಸರಿ, ಆಯನೋ ಮಂಡಲ ಅಂತಂದ್ರು ಒಂದೇ, ಥರ್ಮೋಸ್ಫಿಯರ್ ಅಂದ್ರು ಒಂದೇ, ಆಯನೋಸ್ಫಿಯರ್ ಅಂದ್ರು ಒಂದೇ. ಆಯನೋಸ್ಫಿಯರ್ ದಲ್ಲಿ ಅತಿ ಹೆಚ್ಚು ಕಾರ್ಯವನ್ನು ನಿರ್ವಹಿಸ್ತಾವೆ. ನೋಡಿ, ಆಯನೋ ಮಂಡಲದಲ್ಲಿ ಅಲ್ಲ, ಆಯನೋಸ್ಫಿಯರ್ ಅಥವಾ ಪರಿವರ್ತನಾ ಮಂಡಲ ಅಂತ ಕರಿತೀವಿ. ಈ ಮಂಡಲದಲ್ಲಿ ಈ ರಾಕೆಟ್ಗಳಾಗಲಿ, ರೇಡಿಯೋ ತರಂಗಗಳಾಗಲಿ, ಉಪಗ್ರಹಗಳಾಗಲಿ ಅತಿ ಹೆಚ್ಚು ಕಾರ್ಯವನ್ನು ನಿರ್ವಹಿಸುವುದು ಯಾವಂದ್ರೆ ಆಯನೋ ಮಂಡಲ. ಈ ಕೆಳಗಿನ ಯಾವ ವಲಯವನ್ನ ಹವಾಗೋಳ ಅಂತ ಕರೀತಾರೆ? ಈ ಕೆಳಗಿನ ಯಾವ ಮಂಡಲವನ್ನ ಹವಾಗೋಳ ಅಂತ ಕರೀತಾರೆ? ಹವಾಗೋಳ ಯಾವುದು? ಶಬಾಷ್, ಪರಿವರ್ತನಾ ವಲಯ. ನೋಡಿ, ಪರಿವರ್ತನಾ ವಲಯವನ್ನ ಹವಾಗೋಳ ಅಂತ ಕರೆದ್ರೆ ಸಮೋಷ್ಣ ವಲಯವನ್ನ ವಾಯುಗೋಳ ಅಂತ ಕರೀತಾರೆ. ಸಮೋಷ್ಣಗೋಳವನ್ನ ವಾಯುಗೋಳ, ಪರಿವರ್ತನಾ ವಲಯವನ್ನ ಹವಾಗೋಳ ಅಂತ ಕರೀತಾರೆ. ಹವಾಗೋಳ. ವಿಮಾನಗಳ ಹಾರಾಟಗೊಳ್ಳುವ ವಲಯ ಯಾವುದು? ವಿಮಾನಗಳು ಹಾರಾಟಗೊಳ್ಳುವ ವಲಯ ಯಾವ ವಲಯದಲ್ಲಿ ವಿಮಾನಗಳು ಸಕ್ರಿಯವಾಗಿ ಹಾರಾಟಗೊಳ್ಳುತ್ತವೆ? ಶಬಾಷ್, ಸರಿಯಾದಂತ ಉತ್ತರ ಸಮೋಷ್ಣ ವಲಯದಲ್ಲಿ. ನೋಡಿ, ಸಮೋಷ್ಣ ವಲಯದಲ್ಲಿ ವಿಮಾನಗಳು ಹಾರಾಟಗೊಳ್ಳುತ್ತವೆ. ಓಜನ ಪದರ ಕಂಡುಬರುವ ವಲಯ ಯಾವುದು? ಓಜನ ಪದರು ಕಂಡುಬರುವ ವಲಯ ಇದೇ ಸಮೋಷ್ಣ ಮಂಡಲ. ನೋಡಿ, ಉಲ್ಕೆಗಳು ಭಸ್ಮಗೊಳ್ಳುವ ವಲಯ ಯಾವುದು? ಉಲ್ಕೆಗಳು ಭಸ್ಮಗೊಳ್ಳುವ ವಲಯ ಯಾವ ವಲಯದಲ್ಲಿ ಉಲ್ಕೆಗಳು ಭಸ್ಮಗೊಳ್ಳುತ್ತವೆ? ಶಬಾಷ್, ಮಧ್ಯ ಮಂಡಲದಲ್ಲಿ. ನೋಡಿ, ಮಧ್ಯ ಮಂಡಲದಲ್ಲಿ ಉಲ್ಕೆಗಳು ಭಸ್ಮಗೊಳ್ಳುತ್ತವೆ.
ವಿಶ್ವದ ಪ್ರಥಮ ಬಾರಿಗೆ 1,00,000 ಜನಸಂಖ್ಯೆಯನ್ನು ತಲುಪಿದ ಪ್ರಥಮ ನಗರ ಯಾವುದು? ಇಡೀ ವಿಶ್ವದಲ್ಲಿ ಪ್ರಥಮ ಬಾರಿಗೆ, ವಿಶ್ವದಲ್ಲಿ ಮೊದಲ ಬಾರಿಗೆ 1,00,000 ಜನಸಂಖ್ಯೆಯನ್ನು ತಲುಪಿದ ಮೊದಲ ನಗರ. ಇಡೀ ಜಗತ್ತಿನಲ್ಲಿ ಮೊದಲ ಬಾರಿಗೆ 1,00,000 ಜನಸಂಖ್ಯೆಯನ್ನು ತಲುಪಿದ ಮೊದಲ ನಗರ ಅಂದ್ರೆ ಲಂಡನ್ ನೋಡಿ. ಲಂಡನ್ ನಗರ ಇಡೀ ವಿಶ್ವದಲ್ಲಿ ಮೊದಲ ಬಾರಿಗೆ ಈ 1,00,000 ಜನಸಂಖ್ಯೆಯನ್ನು ತಲುಪಿದಂತ ಮೊದಲ ನಗರ ಅಂತ ಕರಿತೀವಿ. ಯಾವ ವರ್ಷದ 1,00,000 ಜನಸಂಖ್ಯೆ ತಲುಪಿತು ಅಂದ್ರೆ 1810ರಲ್ಲಿ. 1810ರಲ್ಲಿ ವಿಶ್ವದಲ್ಲಿ ಪ್ರಥಮ ಬಾರಿಗೆ 1,00,000 ಜನಸಂಖ್ಯೆಯನ್ನು ತಲುಪಿದ ಮೊದಲ ನಗರ ಯಾವಂದ್ರೆ ಲಂಡನ್ ನೋಡಿ. ಲಂಡನ್ ಇಡೀ ಜಗತ್ತಿನಲ್ಲಿ ಮೊದಲ ಬಾರಿಗೆ 1810ರಲ್ಲಿ. ಉಗಿಯಂತ್ರವನ್ನು ಆವಿಷ್ಕಾರ ಮಾಡಿದವರು ಯಾರು? ಜಾರ್ಜ್ ವಾಷಿಂಗ್ಟನ್, ಜೇಮ್ಸ್ ವ್ಯಾಟ್, ಜಾರ್ಜ್ ಸ್ಟಿಫನ್ಸನ್, ಲಾರ್ಡ್ ಡಾಲ್ಹೌಸಿ. ಉಗಿಯಂತ್ರವನ್ನು ಮೊದಲ ಬಾರಿಗೆ ಆವಿಷ್ಕಾರ ಮಾಡಿದವರು ಯಾರು? ಉಗಿಯಂತ್ರ ಬೇರೆ, ರೈಲು ಬೇರೆ. ಉಗಿಯಂತ್ರವನ್ನು ಮೊದಲ ಬಾರಿಗೆ ಆವಿಷ್ಕಾರ ಮಾಡಿದವರು ಯಾರು ಅಂತಂದ್ರೆ ಜೇಮ್ಸ್ ವ್ಯಾಟ್ ನೋಡಿ. ಜೇಮ್ಸ್ ವ್ಯಾಟ್ ಅನ್ನುವಂತ ವ್ಯಕ್ತಿ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಉಗಿಯಂತ್ರವನ್ನು ಆವಿಷ್ಕಾರ ಮಾಡ್ತಾನೆ. ಜಗತ್ತಿನಲ್ಲಿ ಮೊದಲ ಬಾರಿಗೆ ಉಗಿಯಂತ್ರವನ್ನು ಆವಿಷ್ಕಾರ ಮಾಡಿದವರು ಯಾರಂದ್ರೆ ಜೇಮ್ಸ್ ವ್ಯಾಟ್. ಜೇಮ್ಸ್ ವ್ಯಾಟ್ ನೋಡಿ 1781ರಲ್ಲಿ ಜೇಮ್ಸ್ ವ್ಯಾಟ್ ಅನ್ನುವಂತ ವ್ಯಕ್ತಿ ಇಡೀ ಪ್ರಪಂಚದಲ್ಲಿ ಮೊದಲ ಬಾರಿಗೆ ಉಗಿಯಂತ್ರವನ್ನು ಕಂಡುಹಿಡಿದನು. ಅಲ್ಲ, ಇಡೀ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉಗಿಯಂತ್ರವನ್ನು ಆವಿಷ್ಕಾರ ಮಾಡಿದಂತ ವ್ಯಕ್ತಿ ಯಾರಂದ್ರೆ ಜೇಮ್ಸ್ ವ್ಯಾಟ್. ರೈಲನ್ನು ಆವಿಷ್ಕಾರ ಮಾಡಿದವರು ಯಾರು? ಇಡೀ ಜಗತ್ತಿನಲ್ಲಿ ಮೊದಲ ಬಾರಿಗೆ ರೈಲನ್ನು ಆವಿಷ್ಕಾರ ಮಾಡಿದವರು ಶಬಾಷ್ ಜಾರ್ಜ್ ಸ್ಟಿಫನ್ಸನ್ ನೋಡಿ. ಜಾರ್ಜ್ ಸ್ಟಿಫನ್ಸನ್ ಪ್ರಪಂಚದಲ್ಲಿ ಮೊದಲ ಬಾರಿಗೆ ರೈಲನ್ನು ಆವಿಷ್ಕಾರ ಮಾಡ್ತಾನೆ. ಯಾರನ್ನು ಭಾರತ ದೇಶದ ರೈಲು ಸಾರಿಗೆ ಪಿತಾಮಹ ಅಂತ ಕರೀತಾರೆ? ಯಾರನ್ನು ಭಾರತ ದೇಶದಲ್ಲಿ ರೈಲು ಸಾರಿಗೆ ಪಿತಾಮಹ? ಶಬಾಷ್ ಲಾರ್ಡ್ ಡಾಲ್ಹೌಸಿ. ಲಾರ್ಡ್ ಡಾಲ್ಹೌಸಿ ಅವರನ್ನ ಭಾರತದ ರೈಲು ಸಾರಿಗೆ ಪಿತಾಮಹ ಅಂತ ಕರೆದ್ರೆ, ಜಗತ್ತಿನಲ್ಲಿ ಮೊದಲ ಬಾರಿಗೆ ರೈಲನ್ನು ಆವಿಷ್ಕಾರ ಮಾಡಿದಂತ ಕೀರ್ತಿ ಯಾರಿಗೆ ಸಲ್ತಂದ್ರೆ ಜಾರ್ಜ್ ಸ್ಟಿಫನ್ಸನ್. ಪ್ರಪಂಚದಲ್ಲಿ ಮೊದಲ ಬಾರಿಗೆ ಈ ಉಗಿಯಂತ್ರವನ್ನು ಆವಿಷ್ಕಾರ ಮಾಡಿದವರು ಯಾರಂದ್ರೆ ಜೇಮ್ಸ್ ವ್ಯಾಟ್. ಜೇಮ್ಸ್ ವ್ಯಾಟ್ ನೆನ್ಪಿಡಿ. ವಿಶ್ವದ ಅತಿ ಉದ್ದವಾದ ಹೆದ್ದಾರಿ ರಸ್ತೆ ಯಾವ ಖಂಡದಲ್ಲಿ ಕಂಡು ಬರುತ್ತದೆ? ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಆಸ್ಟ್ರೇಲಿಯಾ, ಆಫ್ರಿಕಾ. ಇಡೀ ವಿಶ್ವದಲ್ಲಿ ಅತಿ ಉದ್ದವಾದ ಹೆದ್ದಾರಿ ರಸ್ತೆ, ಜಗತ್ತಿನಲ್ಲಿ ಅತಿ ಉದ್ದವಾದ ಹೆದ್ದಾರಿ ರಸ್ತೆ ಕಂಡು ಬರುವುದು ಉತ್ತರ ಅಮೆರಿಕದಲ್ಲಿ ನೋಡಿ. ಉತ್ತರ ಅಮೆರಿಕದಲ್ಲಿ ಪ್ರಪಂಚದ ಅತ್ಯಂತ ಉದ್ದವಾಗಿರುವಂತ ಹೆದ್ದಾರಿ ರಸ್ತೆ ಕಂಡು ಬರುವುದು ಉತ್ತರ ಅಮೆರಿಕದಲ್ಲಿ ನೋಡಿ. ನಿಮಗಿದು ಗೊತ್ತೇ? ವಿಶ್ವದ ಉದ್ದವಾದಂತ ರಸ್ತೆ ಹೆದ್ದಾರಿ ಫ್ಯಾನ್ ಅಮೆರಿಕ ಹೆದ್ದಾರಿ ಅಂತ ಕರೀತಾರೆ. ಅದಕ್ಕೆ ಫ್ಯಾನ್ ಅಮೆರಿಕ ಹೆದ್ದಾರಿ ಅಂತ. ಎಲ್ಲಿಂದ ಸ್ಟಾರ್ಟ್ ಆಗ್ತದ? ಅಲಾಸ್ಕಾದಿಂದ ಸ್ಟಾರ್ಟ್ ಆಗಿ ಕೆನಡಾ, ಉತ್ತರ ಅಮೆರಿಕದ ಸಂಯುಕ್ತ ಸಂಸ್ಥಾನ, ಮೆಕ್ಸಿಕೋದವರೆಗೆ ವಿಶ್ವದ ಒಟ್ಟು ರಸ್ತೆಯ ಅಂದಾಜು ಉದ್ದ ಎಷ್ಟು? ಬಿಡಿ 10, 100, 1000, 10,000, ಲಕ್ಷ, ದಶಲಕ್ಷ, ಕೋಟಿ. 10 ಕೋಟಿ ಕಿಲೋಮೀಟರ್ ಅಂತ ನೋಡಿ. 10 ಕೋಟಿ ಕಿಲೋಮೀಟರ್. 10,22,60,304 ಕಿಲೋಮೀಟರ್ ಉದ್ದವಾಗಿದ್ದು ಜಗತ್ತಿನಲ್ಲಿ ಅತ್ಯಂತ ಉದ್ದವಾಗಿರುವಂತ ರಸ್ತೆ ಉದ್ದ ಇದು. ಪ್ರಪಂಚದಲ್ಲಿ ಅತ್ಯಂತ ಕಿಲೋಮೀಟರ್ಗಳಲ್ಲಿ ಮೋಸ್ಟ್ಲಿ ಅಷ್ಟಿರ್ಲಕ್ಕಿಲ್ಲ. ಇದರ ವಿಶೇಷ ಏನಂತಂದ್ರೆ ವ್ಯಾಪ್ತಿಯನ್ನು ಪರಿಗಣಿಸಿದ್ದಾರೆ. ಅದು ವ್ಯಾಪ್ತಿಯನ್ನು ಪರಿಗಣಿಸಿ ರಸ್ತೆ ಜಾಲವನ್ನು ಹಿಡಿದ್ದಾರೆ ಅವರು. ರಸ್ತೆ ಜಾಲ ಅಂದ್ರೆ ಇಡೀ ಉತ್ತರ ಅಮೆರಿಕದ ಒಟ್ಟಾರೆ ರಸ್ತೆಯನ್ನು ಪರಿಗಣಿಸಿದಾಗ ಕನೆಕ್ಟ್ ಆದಾಗ ಫ್ರಾನ್ಸ್ ಅಮೆರಿಕದ ಹೆದ್ದಾರಿ ಅಲಾಸ್ಕಾ, ಕೆನಡಾ, ಅಮೆರಿಕ ಸಂಯುಕ್ತ ಸಂಸ್ಥಾನ, ಮೆಕ್ಸಿಕೋ. ಅಂದ್ರ ಉತ್ತರದಲ್ಲಿ ಅಲಾಸ್ಕಾದಿಂದ ಆರಂಭ ಆಗ್ತದೆ. ಉತ್ತರದಲ್ಲಿ ಅಲಾಸ್ಕಾದಿಂದ ಆರಂಭ ಆಗಿ ಫಸ್ಟ್ ಬರದೆ ಅಲಾಸ್ಕಾ, ಆಮೇಲೆ ಕೆನಡಾ ದೇಶ ಬರ್ತದೆ, ಆಮೇಲೆ ಉತ್ತರ ಅಮೆರಿಕ ಸಂಯುಕ್ತ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ಬರ್ತದೆ, ಆಮೇಲೆ ಮೆಕ್ಸಿಕೋ ಬರ್ತದೆ. ಈ ತರ ಕನೆಕ್ಟ್ ಆಗಿರುವಂತ ಇಡೀ ವಿಶ್ವದ ಅತ್ಯಂತ ಉದ್ದವಾಗಿರುವಂತ ರಸ್ತೆ ಯಾವ್ದಂದ್ರೆ ಅದು ಉತ್ತರ ಅಮೆರಿಕದಲ್ಲಿ ಕಂಡು ಬರುವಂತ ರಸ್ತೆ ಅಂತ ನೋಡ್ತೀವಿ. ಸ್ಥಳಾಂತರ ಬೇಸಾಯ ಪದ್ಧತಿಯನ್ನ ಮಲೇಷ್ಯಾದಲ್ಲಿ ಏನಂತ ಕರೀತಾರೆ? ಮಲೇಷ್ಯಾದಲ್ಲಿ ಯಾವ ಹೆಸರಿಂದ ಕರೀತಾರೆ ಸ್ಥಳಾಂತರ ಬೇಸಾಯ ಪದ್ಧತಿಯನ್ನ? ಮಲೇಷ್ಯಾದಲ್ಲಿ ಯಾವ ಹೆಸರಿಂದ ಕರೀತಾರೆ ಸ್ಥಳಾಂತರ ಬೇಸಾಯ ಪದ್ಧತಿಯನ್ನ? ರೋಕಾ ಅಂತ ಕರೀತಾರೆ,
ರೇ ಅಂತ ಕರೀತಾರೆ, ಲಡಾಂಗ್ ಅಂತ ಕರೀತಾರೆ, ಮಿಲ್ಫ್ ಅಂತ ಕರೀತಾರೆ. ಸರಿ ಉತ್ತರ ಲಡಾಂಗ್ ನೋಡಿ. ಲಡಾಂಗ್ ಸರಿಯಾಗಿರುವಂತ ಉತ್ತರ. ಲಡಾಂಗ್ ಅಂತ ಕರೀತಾರೆ. ಇದು ಮೊನ್ನೆ 2019 ಎಕ್ಸಸ್ ಸಬ್ ಇನ್ಸ್ಪೆಕ್ಟರ್ ನೋಡಿ. ಯಾವುದು? ಬ್ರೆಜಿಲ್ ದೇಶದಲ್ಲಿ ಸ್ಥಳಾಂತರ ಬೇಸಾಯ ಪದ್ಧತಿಯನ್ನು ಏನಂತ ಕರೀತಾರೆ? ಡೈರೆಕ್ಟ್ ಕ್ವಶನ್ ಕೇಳಿದ್ದ ಹಿಂಗೆ. ರೋಕಾ ಅಂತ ಕರೀತಾರೆ. 2019 ಎಕ್ಸಸ್ ಸಬ್ ಇನ್ಸ್ಪೆಕ್ಟರ್ ಕೇಳಿದಂತ ಪ್ರಶ್ನೆ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಏನು ಮಾಡೋದಂದ್ರ ಬೇಸಾಯವನ್ನ ಸ್ಥಳಾಂತರಿಸುವುದು. ಅಂದ್ರೆ ಬುಡಕಟ್ಟು ಜನಾಂಗದವರು ಮಾಡುವಂತ ಬೇಸಾಯ ಪದ್ಧತಿ ಅದು. ಬುಡಕಟ್ಟು ಜನಾಂಗದವರು ಮಾಡುವಂತ ಬೇಸಾಯ ಪದ್ಧತಿಯನ್ನ ಸ್ಥಳಾಂತರ ಬೇಸಾಯ ಪದ್ಧತಿ ಅಂತ ಕರೀತಾರೆ. ಬ್ರೆಜಿಲ್ ದೇಶದಲ್ಲಿ ಕಂಡು ಬರುವಂತ ಸ್ಥಳಾಂತರ ಬೇಸಾಯ ಪದ್ಧತಿಗೆ ರೋಕಾ ಅಂತ ಕರೀತಾರೆ. ಅಲ್ಲ ನೋಡಿ, ನಿಮಗಿದು ಗೊತ್ತೇ? ಸ್ಥಳಾಂತರ ಬೇಸಾಯ ಪದ್ಧತಿಯನ್ನ ಸ್ಲಾಶ್ ಬರ್ನ್ ವ್ಯವಸಾಯ ಎಂದು ಕರೆಯುತ್ತಾರೆ. ಸ್ಲಾಶ್ ಅಥವಾ ಬರ್ನ್ ವ್ಯವಸಾಯ ಅಂತ ಕರೀತಾರೆ. ವಿವಿಧ ದೇಶಗಳಲ್ಲಿ ವಿವಿಧ ಹೆಸರುಗಳನ್ನು ಕರೆಯುತ್ತಾರೆ. ಭಾರತದ ಈಶಾನ್ಯ ರಾಜ್ಯದಲ್ಲಿ ಜುಮ್ಮಿಂಗ್ ಅಂತ ಕರೀತಾರೆ. ನಮ್ಮ ರಾಜ್ಯದ ಆಸಾಂ ರಾಜ್ಯದಲ್ಲಿ ಕರೀತಾರೆ ಇದನ್ನ. ಆಸಾಂ ರಾಜ್ಯದಲ್ಲಿ ಜುಮ್ಮಿಂಗ್ ಅಂತ ಕರೀತಾರೆ. ಒಡಿಸ್ಸಾ ರಾಜ್ಯದಲ್ಲಿ ಕೋಮನ್ ಅಂತ ಕರೀತಾರೆ. ಅಲ್ಲ, ಒಡಿಸ್ಸಾ ರಾಜ್ಯದಲ್ಲಿ ಕೋಮನ್. ಕರ್ನಾಟಕದಲ್ಲಿ ಕಮ್ರಿ ಅಂತ ಕರೀತಾರೆ. ಕೇರಳ ರಾಜ್ಯದಲ್ಲಿ ಪೋನಂ ಅಂತ ಕರೀತಾರೆ. ತಮಿಳುನಾಡು, ಆಂಧ್ರ ಪ್ರದೇಶದಲ್ಲಿ ಪೋಡು ಅಂತ ಕರೀತಾರೆ. ನಮ್ಮ ಭಾರತ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಜುಮ್ಮಿಂಗ್. ಆಸಾಂ ರಾಜ್ಯದಲ್ಲಿ ಜುಮ್ಮಿಂಗ್, ಒಡಿಸ್ಸಾ ರಾಜ್ಯದಲ್ಲಿ ಕೋಮನ್ ಅಂತ ಕರೀತಾರೆ. ಆಂಧ್ರ ಪ್ರದೇಶ ಮತ್ತು ತಮಿಳುನಾಡುಗಳಲ್ಲಿ ಪೋಡು ಅಂತ ಕರೀತಾರೆ. ಪೋಡು. ಕರ್ನಾಟಕದಲ್ಲಿ ಕಮರಿ ಅಂತ ಕರೀತಾರೆ. ಕೇರಳ ರಾಜ್ಯದಲ್ಲಿ ಓನಂ ಅಂತ ಕರೀತಾರೆ. ಓನಂ ಅಂದ್ರೆ ಕೇರಳ ರಾಜ್ಯದ ಒಂದು ಪ್ರಸಿದ್ಧವಾಗಿರುವಂತಹ ಹಬ್ಬ. ಓನಂ ಅಂದ್ರೆ ಕೇರಳ ರಾಜ್ಯದ ಪ್ರಸಿದ್ಧವಾದ ಹಬ್ಬ. ಈ ಕೇರಳ ರಾಜ್ಯದಲ್ಲಿ ಏನ್ ಕರೀತಾರೆ ಅಂದ್ರೆ ಓನಂ ಅಂತ ಕರೀತಾರೆ. ಕರ್ನಾಟಕದಲ್ಲಿ ಕಮರಿ ಅಂತ ಕರೀತಾರೆ. ಆಂಧ್ರ ತಮಿಳುನಾಡಲ್ಲಿ ಪೋಡು ಅಂತ ಕರೀತಾರೆ. ಒಡಿಸ್ಸಾದಲ್ಲಿ ಕೋಮನ್ ಅಂತ ಕರೀತಾರೆ. ಆಸಾಮದಲ್ಲಿ ಜುಮ್ಮಿಂಗ್ ಅಂತ ಕರೀತಾರೆ. ಸ್ಥಳಾಂತರ ಬೇಸಾಯ ಪದ್ಧತಿ. ಆತರ ಇಲ್ಲಿ ನೋಡಿ, ನಿಮ್ ಕ್ವಶನ್ ಏನ್ ಕೇಳಿದ್ದೆ ನಾನು? ಮಧ್ಯ ಅಮೆರಿಕದಲ್ಲಿ ಏನಂತ ಕರೀತಾರೆ ಅಂದ್ರೆ ಮಿಲ್ಫಾ ಅಂತ ಕರೀತಾರೆ. ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಲ್ಲಿ ಲಡಾಂಗ್ ಅಂತ ಕರೀತಾರೆ. ಮಲೇಷಿಯಾ ಮತ್ತು ಇಂಡೋನೇಷ್ಯಾ ಎರಡು ದೇಶಗಳಲ್ಲಿ ಲಡಾಂಗ್. ಸರ್, ನಾವು ಇಂಡೋನೇಷ್ಯಾ ಅಂತ ಓದೀವಿ, ಮಲೇಷ್ಯಾ ಅಂತೇಳಿ. ನಾಳೆ ಕ್ವಶನ್ ಕೇಳಬಾರದಕ್ಕ. ಮಲೇಷಿಯಾದಲ್ಲಿ ಕಂಡು ಬರುವಂತ ಸ್ಥಳಾಂತರ ಬೇಸಾಯ ಪದ್ಧತಿ ಏನಂತ ಕರೀತಾರೆ ಅಂದ್ರ ಲಡಾಂಗ್. ಅಂದ್ರೆ ಲಡಾಂಗದ ವಿಶೇಷ ಏನು ಅಂತಂದ್ರೆ ಬುಡಕಟ್ಟು ಜನಾಂಗದವರು ಮಾಡುವಂತ ಬೇಸಾಯ ಪದ್ಧತಿ. ಒಂದು ಭೂಪ್ರದೇಶದಲ್ಲಿ, ಅರಣ್ಯ ಪ್ರದೇಶದಲ್ಲಿ ಅಲ್ಲಿ ಅಪಾರ ಪ್ರಮಾಣದ ಅರಣ್ಯವನ್ನ, ಅಲ್ಲಿ ಸಂಪತ್ತನ್ನು ಬಳಸಿಕೊಂಡು ಆ ಸಂಪತ್ತಿನ ಸಾಮರ್ಥ್ಯ ಕಂಪ್ಲೀಟ್ ಆದ ಮೇಲೆ ಮತ್ತೊಂದು ಸ್ಥಳಕ್ಕೆ ಹೋಗಿ ಮಾಡುವಂತ ಬೇಸಾಯ ಪದ್ಧತಿಯನ್ನ ಸ್ಥಳಾಂತರ ಬೇಸಾಯ ಪದ್ಧತಿ ಅಂತ ಕರೀತಾರೆ. ಒಂದು ಸ್ಥಳದಲ್ಲಿ ಬೇಸಾಯವನ್ನ ಮಾಡಿ ಆ ಸ್ಥಳದ ಎಲ್ಲ ಸಾಮರ್ಥ್ಯ ಖಾಲಿಯಾದ ಮೇಲೆ, ಅಲ್ಲಿಯ ಫಲವತ್ತತೆ ಖಾಲಿಯಾದ ಮೇಲೆ ಮತ್ತೊಂದು ಸ್ಥಳಕ್ಕೆ, ಬೇರೊಂದು ಸ್ಥಳಕ್ಕೆ ಹೋಗಿ ಮಾಡುವಂತ ಬೇಸಾಯ ಪದ್ಧತಿಯನ್ನ ಸ್ಥಳಾಂತರ ಬೇಸಾಯ ಪದ್ಧತಿ ಅಂತ ಹೇಳಿ ಕರೆಯಲ್ಪಡ್ತಾರೆ. ಹಾಗಾದ್ರೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಬಂದಾಗ ಬ್ರೆಜಿಲ್ ದೇಶದಲ್ಲಿ ರೋಕಾ ಅಂತ ಕರೀತಾರೆ. ಬ್ರೆಜಿಲ್ ದೇಶದಲ್ಲಿ, ವಿಯೆಟ್ನಾಮದಲ್ಲಿ ರೇ ಅಂತ ಕರೀತಾರೆ. ಮಧ್ಯ ಅಮೆರಿಕದಲ್ಲಿ ಮಿಲ್ಫ್ ಅಂತ ಕರೀತಾರೆ. ಇಂಡೋನೇಷ್ಯಾ ಮತ್ತು ಮಲೇಷಿಯಾಗಳಲ್ಲಿ ಲಡಾಂಗ್ ಅಂತ ಕರೀತಾರೆ. ಲಡಾಂಗ್ ಬಹಳ ಫೇಮಸ್ ಆಗಿರುವಂತ ಪ್ರಶ್ನೆ ಇದು. ಇದು 2017 KS ಕ್ವಶನ್. 2017 KS ಕೇಳಿದಂತ ಪ್ರಶ್ನೆ ಇದೇ ಕ್ವಶನ್ ಆಗಿತ್ತು. ಪ್ರಪಂಚದ ಬೇರೆ ಬೇರೆ ಸ್ಥಳಗಳಲ್ಲಿ ಯಾವ ಸ್ಥಳಾಂತರ ಬೇಸಾಯ ಪದ್ಧತಿಗೆ ಏನೇನು ಕರೀತಾರ ಅಂತ ಕ್ವಶನ್ ಕೇಳಿದ್ರು. KS ಬಂದಿರತಕ್ಕಂತ ಪ್ರಶ್ನೆ. ನಾವು ಕಳೆದ ಕ್ಲಾಸ್ ನಲ್ಲಿ ಭಾರತ ದೇಶದ ಕರಾವಳಿಯ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆವು. ಇನ್ನು ಅದರ ಮುಂದುವರೆದ ಭಾಗ ವೆರಿ ಇಂಪಾರ್ಟೆಂಟ್ ಆಗಿರುವಂತ ಚಾಪ್ಟರ್ ಇವತ್ತ ನಿಕೋಬಾರ್, ಅಂಡೋಮಾನ್ ನಿಕೋಬಾರ್. ಇವುಗಳ ಮೇಲೆ ಕ್ವಶನ್ ಹೆಂಗ್ ಕೇಳ್ತಾನಂದ್ರೆ ಅಂಡೋಮಾನ್ಗೆ ಸಮೀಪವಾದ ದೇಶ ಯಾವುದು, ನಿಕೋಬಾರ್ಗೆ ಸಮೀಪವಾದ ದೇಶ ಯಾವುದು, ಅದರ ವಿಶೇಷ ಏನು ಅನ್ನುವಂಥದ್ದನ್ನ ಇವತ್ತು ಅಧ್ಯಯನ ಮಾಡ್ತಾ ಹೋಗೋಣ. ನಾನು ಇನ್ ಹೇಳ್ತಾ ಇದ್ದೆ, ದ್ವೀಪ ಅಂದ್ರೆ ಏನು? ದ್ವೀಪ ಅಂತಂದ್ರೆ ಸುತ್ತಲೂ ನೀರು, ಮಧ್ಯದಲ್ಲಿ ಭೂಮಿ. ಸುತ್ತಲೂ ನೀರಿದ್ದು, ಸುತ್ತಲೂ ನೀರು, ಮಧ್ಯದಲ್ಲಿ ಭೂಮಿ. ದ್ವೀಪದ ಅಪೋಸಿಟ್ ಸರೋವರ ಅಂತ ಕರಿತೀವಿ ನೋಡಿ. ದ್ವೀಪದ ಅಪೋಸಿಟ್ ಸರೋವರ. ಸರೋವರ ಅಂತಂದ್ರೆ ಏನು?
ಸುತ್ತಲೂ ಭೂಮಿ, ಮಧ್ಯದಲ್ಲಿ ನೀರು. ದ್ವೀಪ ಮತ್ತು ಸರೋವರಕ್ಕಿರುವಂತ ವ್ಯತ್ಯಾಸ ನೋಡಿ. ದ್ವೀಪ ಅಂದ್ರೆ ಏನು? ಸುತ್ತಲೂ ನೀರಿದ್ದು ಮಧ್ಯದಲ್ಲಿ ಅಪಾರ ಪ್ರಮಾಣದಲ್ಲಿ ಭೂಮಿ ಇತ್ತಂದ್ರೆ ದ್ವೀಪ ಅಂತ ಕರೀತಾರೆ. ಇನ್ನು ಸರೋವರ ಅಂತಂದ್ರೆ ಏನು? ಸುತ್ತಲೂ ಭೂಮಿ, ಮಧ್ಯದಲ್ಲಿ ನೀರು. ಸುತ್ತಲೂ ಭೂಮಿ, ಮಧ್ಯದಲ್ಲಿ ನೀರು. ಒಂದಕ್ಕೊಂದು ಅಪೋಸಿಟ್ ಅದ ನೋಡಿ. ದ್ವೀಪದ ಅಪೋಸಿಟ್ ಸರೋವರ, ಸರೋವರದ ಅಪೋಸಿಟ್ ದ್ವೀಪ. ದ್ವೀಪ ಸುತ್ತಲೂ ಭೂಮಿ, ಸುತ್ತಲೂ ನೀರು, ಮಧ್ಯದಲ್ಲಿ ಭೂಮಿ. ಹಾಗಾದ್ರೆ ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತ ದ್ವೀಪ ಅಂದ್ರೆ ಗ್ರೀನ್ಲ್ಯಾಂಡ್ ದ್ವೀಪ ನೋಡಿ. ಗ್ರೀನ್ಲ್ಯಾಂಡ್ ದ್ವೀಪ ಇಡೀ ಜಗತ್ತಿನ ಅತ್ಯಂತ ದೊಡ್ಡದಾಗಿರುವಂತ ದ್ವೀಪ ಗ್ರೀನ್ಲ್ಯಾಂಡ್ ದ್ವೀಪ. ಯಾವ ಸಾಗರದಲ್ಲಿ ಕಂಡು ಬರುತ್ತದೆ ಅಂದ್ರೆ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬರುತ್ತದೆ. ಇದು ಕ್ವಶನ್ ಆಗಿದೆ ನೋಡಿ. ಜಗತ್ತಿನ ಅತ್ಯಂತ ದೊಡ್ಡದಾಗಿರುವಂತ ದ್ವೀಪ ಅಂದ್ರೆ ಗ್ರೀನ್ಲ್ಯಾಂಡ್ ದ್ವೀಪ. ಈ ಗ್ರೀನ್ಲ್ಯಾಂಡ್ ದ್ವೀಪ ಯಾವ ಸಾಗರದಲ್ಲಿ ಕಂಡು ಬರುತ್ತದೆ ಅಂದ್ರೆ ಅಟ್ಲಾಂಟಿಕ್ ಸಾಗರದಲ್ಲಿ. ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತ ನದಿ ದ್ವೀಪ ಅಂದ್ರೆ ಮಜುಲಿ. ಹಿಂಗೆ ಕ್ವಶನ್ ಆಗ್ಯಾವ ನೋಡಿ. ಇದೇ ತರ ಕ್ವಶನ್ ಕೇಳಿದ್ದಾನೆ. ಮಜುಲಿ ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತ ನದಿ ದ್ವೀಪ ಅಂದ್ರೆ ಮಜುಲಿ. ಯಾವ ನದಿಯಿಂದ? ಬ್ರಹ್ಮಪುತ್ರ ನದಿಯಿಂದ. ಬ್ರಹ್ಮಪುತ್ರ ನದಿಯಿಂದ ನೋಡಿ. ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತ ನದಿ ದ್ವೀಪ ಅಂದ್ರೆ ಮಜುಲಿ. ಮಜುಲಿ ಯಾವ ರಾಜ್ಯದಲ್ಲಿ ಕಂಡು ಬರುತ್ತಂದ್ರೆ ಅಸ್ಸಾಂ ರಾಜ್ಯದಲ್ಲಿ. ಅಸ್ಸಾಂ ರಾಜ್ಯದಲ್ಲಿ 70 ಕಿಲೋಮೀಟರ್ ಉದ್ದ, 30 ಕಿಲೋಮೀಟರ್ ಅಗಲವಾಗಿದ್ದು ಇದನ್ನ ಶಂಕರ ದೇವ ದ್ವೀಪ ಅಂತ ಕರೀತಾರೆ. ಶಂಕರ ದೇವ ದ್ವೀಪ. ಯಾಕಂದ್ರೆ ಅಸ್ಸಾಮಿಯ ನವೀನ ವೈಷ್ಣವ ಪಂಥವನ್ನು ಸ್ಥಾಪನೆ ಮಾಡ್ತಾರ ಅವರು. ಅಸ್ಸಾಮಿಯ ನವೀನ ವೈಷ್ಣವ ಪಂಥವನ್ನು ಸ್ಥಾಪನೆ ಮಾಡಿ ಇದೇ ಒಂದು ದ್ವೀಪದಲ್ಲಿ ತಮ್ಮ ಆಶ್ರಮವನ್ನು ಕಟ್ತಾರೆ. ಅಂತ ಮಹಾನ್ ವ್ಯಕ್ತಿ ಬದುಕಿ ಬಾಳಿದಂತ ಒಂದು ದ್ವೀಪವನ್ನ ಮಜುಲಿಯನ್ನ ಶಂಕರ ದೇವ ದ್ವೀಪ ಅಂತ ಕರೀತಾರೆ. ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತ ನದಿ ದ್ವೀಪ ಅಂದ್ರೆ ಮಜುಲಿ. ಜಗತ್ತಿನ ಅತ್ಯಂತ ದೊಡ್ಡದಾಗಿರುವಂತ ಸಾಗರಿಕ ದ್ವೀಪ ಅಂದ್ರೆ ಗ್ರೀನ್ಲ್ಯಾಂಡ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾಗರಿಕ ದ್ವೀಪಗಳು ಅದಾವೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನದಿ ದ್ವೀಪಗಳು ಅದಾವೆ. ಕರ್ನಾಟಕ ರಾಜ್ಯದಲ್ಲಿ ಸಾಗರಿಕ ದ್ವೀಪಗಳನ್ನು ನೋಡ್ತೀವಿ. ಸಾಗರಿಕ ದ್ವೀಪಗಳು ಯಾವ್ದು? ನಮ್ಮ ರಾಜ್ಯದಲ್ಲಿ 4 ಪ್ರಧಾನವಾಗಿರುವಂತ ಸಾಗರಿಕ ದ್ವೀಪಗಳದ ನೋಡಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 4 ಪ್ರಧಾನವಾಗಿರುವಂತ ಸಾಗರಿಕ ದ್ವೀಪಗಳು. ಮನೆ ಹೇಳಿ ನಿಮಗೆ. ನೇತ್ರಾಣಿ, ಅಂಜು, ಸೇಂಟ್ ಮೇರಿಸ್, ನೇತ್ರಾಣಿ, ಅಂಜು, ಸೇಂಟ್ ಮೇರಿಸ್ ಮತ್ತೆ ದೇವಗಢ. ಇವು ನಮ್ಮ ಕರ್ನಾಟಕ ರಾಜ್ಯದ ಅರಬ್ಬಿ ಸಮುದ್ರದಲ್ಲಿ ಕಂಡು ಬರುವಂತ ಸಾಗರಿಕ ದ್ವೀಪಗಳಿವು. ನಮ್ಮ ಕರ್ನಾಟಕ ರಾಜ್ಯದ ಅರಬ್ಬಿ ಸಮುದ್ರದಲ್ಲಿ ಕಂಡು ಬರುವಂತ ಸಾಗರಿಕ ದ್ವೀಪಗಳು ಯಾವಂತಂದ್ರೆ ನೇತ್ರಾಣಿ, ಅಂಜು, ಸೇಂಟ್ ಮೇರಿಸ್, ದೇವಗಢ. ನಮ್ಮ ರಾಜ್ಯದಲ್ಲಿ ಕಂಡು ಬರುವಂತ ನದಿ ದ್ವೀಪಗಳು ಯಾವುವು? ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುವಂತ ನದಿ ದ್ವೀಪಗಳು ಶ್ರೀರಂಗಪಟ್ಟಣ, ಶಿವನ ಸಮುದ್ರ, ಹೌದಲ್ಲ? ಶ್ರೀರಂಗಪಟ್ಟಣ ಮತ್ತು ಶಿವನ ಸಮುದ್ರಗಳು ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುವಂತ ನದಿ ದ್ವೀಪಗಳು ಅಂತ ಕರಿತೀವಿ. ಶ್ರೀರಂಗಪಟ್ಟಣ, ಕರ್ನಾಟಕ ರಾಜ್ಯದ ಶ್ರೀರಂಗಪಟ್ಟಣ ಯಾರ ರಾಜಧಾನಿಯಾಗಿತ್ತಂದ್ರೆ ಟಿಪ್ಪು ಸುಲ್ತಾನ ರಾಜಧಾನಿಯಾಗಿತ್ತು. ಈ ಶ್ರೀರಂಗಪಟ್ಟಣ, ಶಿವನ ಸಮುದ್ರಗಳು ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುವಂತ 2 ಅತ್ಯಂತ ಮುಖ್ಯವಾಗಿರುವಂತ ನದಿ ದ್ವೀಪಗಳು. ಸಾಗರಿಕ ದ್ವೀಪಗಳಂದ್ರೆ ನೇತ್ರಾಣಿ, ಅಂಜು, ಸೇಂಟ್ ಮೇರಿಸ್, ದೇವಗಢ ಅಲ್ಲ? ನೇತ್ರಾಣಿ, ಅಂಜು, ಸೇಂಟ್ ಮೇರಿಸ್. ಇಲ್ಲಿ ಕ್ವಶನ್ ಏನ್ ಕೇಳಿದ್ದಾನೆ? ಈ ಕೆಳಗಿನ ಯಾವ ದ್ವೀಪವನ್ನ ತೋನ್ಸೆಪಾರ ದ್ವೀಪ ಅಂತ ಕರೀತಾರೆ? ನೇತ್ರಾಣಿ, ಎ, ಬಿ ಅಂಜು, ಸಿ ಸೇಂಟ್ ಮೇರಿಸ್, ಡಿ ದೇವಗಢ. ಶಬಾಷ್, ವೆರಿ ಗುಡ್. ಈ ಕೆಳಗಿನ ಯಾವ ದ್ವೀಪವನ್ನ ತೋನ್ಸೆಪಾರ್ ಎಂದು ಕರೆಯುತ್ತಾರೆ ಅಂದ್ರೆ ಸೇಂಟ್ ಮೇರಿಸ್ ನೋಡಿ. ಸೇಂಟ್ ಮೇರಿಸ್ ದ್ವೀಪವನ್ನ ತೋನ್ಸೆಪಾರ್ ಅಂತ ಹೇಳಿ ಕರೀತಾರೆ. ತೋನ್ಸೆಪಾರ್. ಈ ಕೆಳಗಿನ ಯಾವ ದ್ವೀಪ ಪಾರಿವಾಳಗಳಿಗೆ ಪ್ರಸಿದ್ಧಿಯಾಗಿದೆ? ಅತಿ ಹೆಚ್ಚು ಪಾರಿವಾಳಗಳು ಕಂಡು ಬರುವುದು. ಶಬಾಷ್, ನೇತ್ರಾಣಿ ನೋಡಿ. ಯಾವ ದ್ವೀಪದಲ್ಲಿ ಅತಿ ಹೆಚ್ಚು ಪಾರಿವಾಳಗಳು ಕಂಡು ಬರ್ತವೆ ಅಂದ್ರೆ ನೇತ್ರಾಣಿ. ಚಲನಚಿತ್ರಕ್ಕೆ ಅತ್ಯಂತ ಪ್ರಸಿದ್ಧಿಯಾಗಿರುವಂತ ದ್ವೀಪ ಯಾವುದು? ಅತಿ ಹೆಚ್ಚು ಚಲನಚಿತ್ರ ಶೂಟಿಂಗ್ ಆಗಿರುವಂತ ದ್ವೀಪ ನೇತ್ರಾಣಿ, ಅಂಜು, ಸೇಂಟ್ ಮೇರಿಸ್, ದೇವಗಢ. ಶಬಾಷ್.
ಸರಿ ಉತ್ತರ ಅಂಜು ನೋಡಿ, ಅಂಜು. ಅರ್ಥ ಆಯ್ತಾ? ದ್ವೀಪ ಅಂದ್ರೆ ಏನು? ಸುತ್ತಲೂ ನೀರು, ಮಧ್ಯದಲ್ಲಿ ಭೂಮಿ. ಸುತ್ತಲೂ ನೀರು, ಮಧ್ಯದಲ್ಲಿ ಅಪಾರ ಪ್ರಮಾಣದಲ್ಲಿ ಭೂಮಿ ಇತ್ತು ಅಂದ್ರೆ ಅದಕ್ಕೆ ದ್ವೀಪ ಅಂತ ಕರಿತೀವಿ. ಆ ದ್ವೀಪದ ಅಪೋಸಿಟ್ ಸರೋವರ ಅಂತ ಕರಿತೀವಿ. ಸರೋವರ ಅಂದ್ರೆ ಏನು? ಸುತ್ತಲೂ ಭೂಮಿ, ಮಧ್ಯದಲ್ಲಿ ನೀರು. ಪ್ರಪಂಚದ ಅತಿ ದೊಡ್ಡ ಸರೋವರ ಅಂದ್ರೆ ಕ್ಯಾಸ್ಪಿಯನ್ ಸರೋವರ. ಅತಿ ದೊಡ್ಡ ಸಿಹಿನೀರಿನ ಸರೋವರ ಅಂತಂದ್ರೆ ಸುಪೀರಿಯರ್ ಸರೋವರ. ಅತ್ಯಂತ ದೊಡ್ಡದಾದ ಉಪ್ಪು ಸರೋವರ ಅಂತಂದ್ರೆ ಲೇಕ್ವಾನ್ ಸರೋವರ. ಅತಿ ಎತ್ತರವಾದ ಸರೋವರ ಟಿಟಿಕಾಕ್ ಸರೋವರ. ಅತ್ಯಂತ ಆಳವಾದ ಸರೋವರ ಬೈಕಾಲ್ ಸರೋವರ. 1000 ಸರೋವರಗಳ ನಾಡು ಫಿನ್ಲ್ಯಾಂಡ್. ಪಂಚಮಹಾ ಸರೋವರಗಳನ್ನ ಶೋಮಿ ಅಂತ ಕರಿತೀವಿ. ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾದಲ್ಲಿ ಕಂಡು ಬರ್ತದ. ಭಾರತ ದೇಶದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂದ್ರೆ ಉಲಾರ್ ಸರೋವರ. ನಮ್ಮ ದೇಶದಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ಸಿಹಿ ನೀರಿನ ಸರೋವರ ಅಂತಂದ್ರೆ ಉಲಾರ್ ಸರೋವರ. ಭಾರತ ದೇಶದಲ್ಲಿ ಉಲಾರ್ ಸರೋವರ ಇದೆ. ನಮ್ಮ ದೇಶದ ಅತಿ ದೊಡ್ಡ ಸರೋವರ ಅಂದ್ರೆ ಚಿಲ್ಕಾ ಸರೋವರ. ಸರೋವರಗಳು ಹೇಳುವಾಗ ಹೇಳ್ತೀನಿ, ಮತ್ತೊಂದ್ಸಾರಿ ರಿವಿಷನ್ ಮಾಡ್ತೀನಿ. ಹಾಗಾದ್ರೆ ದ್ವೀಪ, ಭಾರತ ದೇಶದಲ್ಲಿ ಕಂಡು ಬರುವಂತ ದ್ವೀಪಗಳ ಸಂಖ್ಯೆ ಎಷ್ಟಂತಂದ್ರೆ ಟೋಟಲ್ 247 ದ್ವೀಪಗಳಿವೆ. ಭಾರತ ದೇಶದಲ್ಲಿ ಒಟ್ಟು 247 ದ್ವೀಪಗಳಿದ್ದು ಅಂಡೋಮಾನ್ ನಿಕೋಬಾರ ಮತ್ತು ಲಕ್ಷದ್ವೀಪಗಳಂತೇಳಿ 2 ಭಾಗ ಮಾಡ್ತೀವಿ. ನಮ್ಮ ದೇಶದಲ್ಲಿ ಒಟ್ಟು ದ್ವೀಪಗಳ ಸಂಖ್ಯೆ ಎಷ್ಟಂದ್ರೆ 247 ದ್ವೀಪ ಸಮೂಹಗಳಿವೆ. ಆ 247 ದ್ವೀಪ ಸಮೂಹಗಳನ್ನು ಎಷ್ಟು ಭಾಗ ಮಾಡ್ತೀವಿ ಅಂದ್ರೆ 2 ಭಾಗಗಳನ್ನಾಗಿ ಮಾಡ್ತೀವಿ. ಒಂದು ಅಂಡೋಮಾನ್ ನಿಕೋಬಾರ್ ದ್ವೀಪ ಅಂತೇಳಿ, ಅಂಡೋಮಾನ್ ನಿಕೋಬಾರ್ ಅಂತೇಳಿ. ಇನ್ನೊಂದ್ ಯಾವ್ದಂದ್ರ ಲಕ್ಷದ್ವೀಪ ಅಂತೇಳಿ, ಲಕ್ಷದ್ವೀಪ. ಅಂಡೋಮಾನ್ ನಿಕೋಬಾರದಲ್ಲಿ ಎಷ್ಟದ ದ್ವೀಪಗಳಂತಂದ್ರೆ 204 ಅದಾವ ನೋಡಿ. ಲಕ್ಷದ್ವೀಪದಲ್ಲಿ ಎಷ್ಟದಾವ ಅಂದ್ರೆ 43 ಅದಾವೆ ನೋಡಿ. ಟೋಟಲ್ ಭಾರತ ದೇಶದ ಒಟ್ಟು ದ್ವೀಪಗಳ ಸಂಖ್ಯೆ ಎಷ್ಟಂದ್ರೆ 247. ಆ 247 ದ್ವೀಪ ಸಮೂಹಗಳಲ್ಲಿ ಅಂಡೋಮಾನ್ ನಿಕೋಬಾರದಲ್ಲಿ 204 ಇದ್ರೆ ಲಕ್ಷದ್ವೀಪದಲ್ಲಿ 43 ಅದಾವೆ. ಅಂಡೋಮಾನ್ ನಿಕೋಬಾರದ ದ್ವೀಪಗಳಿಗೆ ಏನಂತ ಕರೀತಾರೆ ಅಂದ್ರೆ ಜ್ವಾಲಾಮುಖಿಯ ದ್ವೀಪಗಳು ಅಂತ ಕರೀತಾರೆ. ಜ್ವಾಲಾಮುಖಿಯ ದ್ವೀಪಗಳು. ಇನ್ನು ಲಕ್ಷದ್ವೀಪಗಳನ್ನ ಏನಂತ ಕರೀತಾರೆ ಅಂದ್ರೆ ಹವಳದ ದ್ವೀಪಗಳು ಅಂತ ಕರೀತಾರೆ. ಹವಳ ದಿನ್ನಿಗಳಿಂದ ನಿರ್ಮಾಣಗೊಂಡಂತ ದ್ವೀಪಗಳು. ಜ್ವಾಲಾಮುಖಿಯ ದ್ವೀಪಗಳು ಅಂಡೋಮಾನ್ ನಿಕೋಬಾರ್ ಆದರೆ ಹವಳದ ದ್ವೀಪಗಳು ಯಾವಂದ್ರೆ ಲಕ್ಷದ್ವೀಪಗಳು. ಅಂಡೋಮಾನ್ ನಿಕೋಬಾರದ ರಾಜಧಾನಿ ಯಾವ್ದಂದ್ರೆ ಪೋರ್ಟ್ ಬ್ಲೇಯರ್. ಪೋರ್ಟ್ ಬ್ಲೇಯರ್. ಅಂಡೋಮಾನ್ ನಿಕೋಬಾರದ ರಾಜಧಾನಿ ಅಂದ್ರೆ ಪೋರ್ಟ್ ಬ್ಲೇಯರ್. ಲಕ್ಷದ್ವೀಪದ ರಾಜಧಾನಿ ಯಾವ್ದಂದ್ರೆ ಕವರತ್ತಿ. ಕವರತ್ತಿ. ಅಂಡೋಮಾನ್ ನಿಕೋಬಾರದ ರಾಜಧಾನಿ ಪೋರ್ಟ್ ಬ್ಲೇಯರ್ ಆದರೆ ಲಕ್ಷದ್ವೀಪದ ರಾಜಧಾನಿ ಕವರತ್ತಿ. ಅಂಡೋಮಾನ್ ನಿಕೋಬಾರದ ವ್ಯಾಪ್ತಿ ಎಷ್ಟಿದೆ? ಅಂಡೋಮಾನ್ ನಿಕೋಬಾರದ ವ್ಯಾಪ್ತಿ ಟೋಟಲ್ ವಿಸ್ತೀರ್ಣ ಎಷ್ಟಿದೆ? ಅಂಡೋಮಾನ್ ನಿಕೋಬಾರದ ವಿಸ್ತೀರ್ಣ 90 ಎಕ್ಸಲೆಂಟ್ 8,249 ಚದರ ಕಿಲೋಮೀಟರ್ ನೋಡಿ. 8,249 ಚದರ ಕಿಲೋಮೀಟರ್. ಚೆಕ್ಕಿಮಿ. ಲಕ್ಷದ್ವೀಪದ ವ್ಯಾಪ್ತಿ ಎಷ್ಟಿದೆ ಅಂದ್ರೆ 32 ಚದರ ಕಿಲೋಮೀಟರ್ ನೋಡಿ. ಚೆಕ್ಕಿಮಿ. ಲಕ್ಷದ್ವೀಪದ್ದು 32 ಚದರ ಕಿಲೋಮೀಟರ್ ಆದ್ರೆ ಅಂಡೋಮಾನ್ ನಿಕೋಬಾರ್ದ ಎಷ್ಟಂದ್ರೆ 8,249 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ ಅಂಡೋಮಾನ್ ನಿಕೋಬಾರದ್ದು. ಹಿಂಗೆ ಕ್ವಶನ್ ಗಳ ಕೇಳಿದ್ದಾನ. ಈ ಜ್ವಾಲಾಮುಖಿಯ ದ್ವೀಪಗಳು, ಹವಳದ ದ್ವೀಪಗಳು, ಇದು 43 ದ್ವೀಪ ಸಮೂಹಗಳದಾವೆ. ಇಲ್ಲಿ 204 ದ್ವೀಪ ಸಮೂಹಗಳದಾವೆ. ಇನ್ನ ಪೋರ್ಟ್ ಬ್ಲೇಯರ್ ಅದ ರಾಜಧಾನಿ. ಕ್ವಶನ್ ಕೇಳಿದ್ದಾನೆ, ಪೋರ್ಟ್ ಬ್ಲೇಯರ್ ಎಲ್ಲಿ ಬರುತ್ತದೆ ಅಂತ ಕ್ವಶನ್ ಕೇಳಾನೆ. ಉತ್ತರ ಅಂಡೋಮಾನ್, ದಕ್ಷಿಣ ಅಂಡೋಮಾನ್, ಚಿಕ್ಕ ಅಂಡೋಮಾನ್, ಮಧ್ಯ ಅಂಡೋಮಾನ್. ಯಾವ ಅಂಡೋಮಾನದಲ್ಲಿ ಕಂಡು ಬರುತ್ತೆ ಪೋರ್ಟ್ ಬ್ಲೇಯರ್? ಉತ್ತರ ಅಂಡೋಮಾನ್, ದಕ್ಷಿಣ ಅಂಡೋಮಾನ್, ಚಿಕ್ಕ ಅಂಡೋಮಾನ್, ಮಧ್ಯ ಅಂಡೋಮಾನ್. ಸರಿಯಾದಂತ ಉತ್ತರ ದಕ್ಷಿಣ ಅಂಡೋಮಾನದಲ್ಲಿ ಕಂಡು ಬರ್ತದೆ ನೋಡಿ. ದಕ್ಷಿಣ ಅಂಡೋಮಾನದಲ್ಲಿ ಪೋರ್ಟ್ ಬ್ಲೇಯರ್ ಅನ್ನುವಂತ ದ್ವೀಪ ಇದೆಯಲ್ಲ, ಆ ಪೋರ್ಟ್ ಬ್ಲೇಯರ್ ಅದ ರಾಜಧಾನಿ ಹೇಗಿತ್ತು, ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ಸರಿಯಾಗಿರುವಂತ ಉತ್ತರ ದಕ್ಷಿಣ ಅಂಡೋಮಾನದಲ್ಲಿ ಕಂಡು ಬರುತ್ತದೆ. ದಕ್ಷಿಣ ಅಂಡೋಮಾನ್, ಪೋರ್ಟ್ ಬ್ಲೇಯರ್. ಅಂಡೋಮಾನ್ ನಿಕೋಬಾರದ ರಾಜಧಾನಿ ಅದು. ಟೋಟಲ್ 247 ದ್ವೀಪ ಸಮೂಹಗಳಿದ್ದು ಅದನ್ನ 2 ಭಾಗಗಳನ್ನಾಗಿ ಮಾಡುತ್ತೀವಿ. ಒಂದು ಅಂಡೋಮಾನ್ ನಿಕೋಬಾರ್, ಇನ್ನೊಂದು ಲಕ್ಷದ್ವೀಪ ಅಂತೇಳಿ.
ಲಕ್ಷದ್ವೀಪಗಳಲ್ಲಿ ಕಂಡು ಬರ್ತಾವ ಅಂದ್ರೆ ಅರಬ್ಬಿ ಸಮುದ್ರದಲ್ಲಿ ಕಂಡು ಬರ್ತವೆ. ಅರಬ್ಬಿ ಸಮುದ್ರದಲ್ಲಿ, ಭಾರತ ದೇಶದ ಅರಬ್ಬಿ ಸಮುದ್ರದಲ್ಲಿ ಕಂಡು ಬಂದ್ರೆ, ಇನ್ನ ಅಂಡೋಮಾನ್ ನಿಕೋಬಾರ್ ದ್ವೀಪ ಸಮೂಹಗಳಲ್ಲಿ ಕಂಡು ಬರ್ತವೆ ಅಂದ್ರೆ ಬಂಗಾಳ ಕೊಲ್ಲಿಯಲ್ಲಿ. ಬಂಗಾಳ ಕೊಲ್ಲಿ ಬಹಳ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು, ಇವೇನು ಬಹಳ ಟಫ್ ಅಂತ ತಿಳ್ಕೋಬಾರದು, ಸಿಂಪಲ್. ಅಂಡೋಮಾನ್ ನಿಕೋಬಾರ್ ನೋಡಿ, ಇಲ್ಲಿದೆ ಅಂಡೋಮಾನ್ ನಿಕೋಬಾರ್. ಅಂಡೋಮಾನ್ ನಿಕೋಬಾರ್ ಇದು ನಿಕೋಬಾರ್ ದ್ವೀಪ ಸಮೂಹ. ಇದು ಇಲ್ಲಿದೆ ನೋಡಿ. ಫಸ್ಟ್ ಇದು ನೋಡಿ, ಇದು ನೋಡೋಣ ಫಸ್ಟ್. ಇಲ್ಲಿದೆಯಲ್ಲ, ಇದು ಉತ್ತರ ಅಂಡೋಮಾನ್. ಇದು ಫಸ್ಟ್ನೆದ್ದು, ಇದು ಉತ್ತರ ಅಂಡೋಮಾನ್. ಇದು ಇದೆಯಲ್ಲ, ಇದು ಏರಿಯಾ ಉತ್ತರ ಅಂಡೋಮಾನ್. ಇದು ನೆಕ್ಸ್ಟ್ ಮಧ್ಯ ಅಂಡೋಮಾನ್. ಮಧ್ಯ ಅಂಡೋಮಾನ್. ನೆಕ್ಸ್ಟ್ ಒನ್ ದಕ್ಷಿಣ ಅಂಡೋಮಾನ್. ದಕ್ಷಿಣ ಅಂಡೋಮಾನ್ ಅಲ್ಲ, ದಕ್ಷಿಣ ಅಂಡೋಮಾನ್. ಲಾಸ್ಟ್ ಒನ್ ಲಿಟಲ್ ಅಂಡೋಮಾನ್ ಅಥವಾ ಚಿಕ್ಕ ಅಂಡೋಮಾನ್ ಅಂತ ಹೇಳಿ ಕರೀತೀವಿ. ಉತ್ತರ ಅಂಡೋಮಾನ್, ಮಧ್ಯ ಅಂಡೋಮಾನ್, ದಕ್ಷಿಣ ಅಂಡೋಮಾನ್, ಚಿಕ್ಕ ಅಂಡೋಮಾನ್. ಅಂಡೋಮಾನವನ್ನು ಎಷ್ಟು ಭಾಗ ಮಾಡ್ತೀವಿ? 4 ಭಾಗಗಳನ್ನಾಗಿ. ಅಂಡೋಮಾನವನ್ನ, ನಿಕೋಬಾರವನ್ನ 3 ಭಾಗವನ್ನಾಗಿ. ಇದು ಅಂಡೋಮಾನ್. ಇದು ಅಂಡೋಮಾನವನ್ನು ಎಷ್ಟು ಭಾಗಗಳನ್ನಾಗಿ? 4 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಉತ್ತರ ಅಂಡೋಮಾನ್, ದಕ್ಷಿಣ ಅಂಡೋಮಾನ್, ಸರಿ, ಅನುಕ್ರಮ ನೋಡೋಣ. ಉತ್ತರ ಅಂಡೋಮಾನ್, ಮಧ್ಯ ಅಂಡೋಮಾನ್, ದಕ್ಷಿಣ ಅಂಡೋಮಾನ್, ಚಿಕ್ಕ ಅಂಡೋಮಾನ್. ಫಸ್ಟ್ ಅಂಡೋಮಾನ್ ನಿಕೋಬಾರ 2 ಭಾಗಗಳನ್ನಾಗಿ ಮಾಡ್ತೀವಿ ಅಲ್ಲ, ಅಂಡೋಮಾನ್ ನಿಕೋಬಾರವನ್ನು 2 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. 8 ಡಿಗ್ರಿ ಚಾನಲ್, 10 ಡಿಗ್ರಿ ಚಾನಲ್, ಡೆಂಕನ್ ಪ್ಯಾಸೇಜ್. ಇವ್ರ ಮೇಲೆ ಫಿಕ್ಸ್ ಕ್ವಶನ್ ನೋಡಿ. ಪ್ಯಾಸೇಜ್. ಅಂಡೋಮಾನ್ ನಿಕೋಬಾರವನ್ನು ಬೇರ್ಪಡಿಸುವಂತ ಕಾಲುವೆ ಯಾವುದು? 9 ಡಿಗ್ರಿ ಚಾನಲ್, 8 ಡಿಗ್ರಿ ಚಾನಲ್, 10 ಡಿಗ್ರಿ ಚಾನಲ್, ಡೆಂಕನ್ ಪ್ಯಾಸೇಜ್. ಸರಿಯಾದಂತ ಉತ್ತರ ಇದು 2017ಕ್ಕೆ PSI, ಇದು ಎಕ್ಸೆಸ್ ಸಬ್ ಇನ್ಸ್ಪೆಕ್ಟರ್ ಕ್ವಶನ್, ESI 2017. ಸರಿಯಾಗಿರುವಂತ ಉತ್ತರ ಯಾವ್ದಂದ್ರೆ 10 ಡಿಗ್ರಿ ಚಾನಲ್. ರೈಟ್ ಆನ್ಸರ್ ನೋಡಿ, 10 ಡಿಗ್ರಿ ಚಾನಲ್. 10 ಡಿಗ್ರಿ ಕಾಲುವೆ ಇದೆಯಲ್ಲ, ಇದು ಅಂಡೋಮಾನ್ ಮತ್ತು ನಿಕೋಬಾರವನ್ನು ಬೇರ್ಪಡಿಸ್ತದೆ. ಅಂಡೋಮಾನ್ ನಿಕೋಬಾರವನ್ನು ಬೇರ್ಪಡಿಸುವಂತ ಕಾಲುವೆ ಯಾವಂದ್ರ 10 ಡಿಗ್ರಿ ಚಾನಲ್ ಅಂತ ಗುರುತಿಸ್ತೀವಿ. ಇವುಗಳಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ಅಂಡೋಮಾನ್ ಯಾವುದು? ಉತ್ತರ ಅಂಡೋಮಾನು, ಮಧ್ಯ ಅಂಡೋಮಾನು, ದಕ್ಷಿಣ ಅಂಡೋಮಾನು, ಚಿಕ್ಕ ಅಂಡೋಮಾನ್. ಅತಿ ದೊಡ್ಡ ಅಂಡೋಮಾನ್ ಯಾವುದು? ಉತ್ತರ ಅಂಡೋಮಾನ್, ಮಧ್ಯ ಅಂಡೋಮಾನ್, ದಕ್ಷಿಣ ಅಂಡೋಮಾನ್, ಚಿಕ್ಕ ಅಂಡೋಮಾನ್. 65% ಕರೆಕ್ಟ್ ಆನ್ಸರ್ ಹಾಕಿದಿರಿ. ಮಧ್ಯ ಅಂಡೋಮಾನ್ ನೋಡಿ, ಅತ್ಯಂತ ದೊಡ್ಡದಾಗಿರುವಂತ ಅಂಡೋಮಾನ್ ಯಾವಂದ್ರೆ ಮಧ್ಯ ಅಂಡೋಮಾನ್. ಮಧ್ಯ ಅಂಡೋಮಾನ್ ಇದು ಇದೆಯಲ್ಲ, ಇದು ಅತ್ಯಂತ ದೊಡ್ಡದಾಗಿ, ಭಾರತದ ಅತಿ ದೊಡ್ಡ ದ್ವೀಪ ಅಂತ ಕರೀತಾರೆ ಇದಕ್ಕೆ. ಇಲ್ಲಿದೆ ನೋಡಿ, ಭಾರತದ ಅತ್ಯಂತ ದೊಡ್ಡದಾಗಿರುವಂತ ದ್ವೀಪ ಯಾವಂದ್ರ ಮಧ್ಯ ಅಂಡೋಮಾನ್. ಇಡೀ ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ದ್ವೀಪ. ಇಲ್ಲಿ ಚಿಕ್ಕ ಚಿಕ್ಕ ದ್ವೀಪಗಳದ ನೋಡಿ, ರಾಸ್ ದ್ವೀಪಗಳು, ನೈಲ್ ದ್ವೀಪಗಳು, ಹಾವ್ಲಾಕ್ ದ್ವೀಪಗಳು, ಆಮೇಲೆ ಪೋರ್ಟ್ ಬ್ಲೇರ್ ಇದೆ ನೋಡಿ. ಇದು ದಕ್ಷಿಣ ಅಂಡೋಮಾನದಲ್ಲಿ ಪೋರ್ಟ್ ಬ್ಲೇರ್ ಇದೆ. ಇದನ್ನ ಅಂಡೋಮಾನ್ ನಿಕೋಬಾರದ ರಾಜಧಾನಿ ಅಂತ ಕರೀತಾರೆ. ಅಂಡೋಮಾನ್ ನಿಕೋಬಾರದ ರಾಜಧಾನಿ ಯಾವಂದ್ರೆ ಪೋರ್ಟ್ ಬ್ಲೇರ್. ನೋಡಿ, ದಕ್ಷಿಣ ಅಂಡೋಮಾನ ಮತ್ತು ಲಿಟಲ್ ಅಂಡೋಮಾನಗಳಲ್ಲ, ಈ ದಕ್ಷಿಣ ಅಂಡೋಮಾನ ಮತ್ತು ಲಿಟಲ್ ಅಂಡೋಮಾನಗಳನ್ನ, ದಕ್ಷಿಣ ಅಂಡೋಮಾನ ಮತ್ತು ಲಿಟಲ್ ಅಂಡೋಮಾನಗಳನ್ನ ಬೇರ್ಪಡಿಸುವ ಕಾಲುವೆ ಯಾವುದು? ದಕ್ಷಿಣ ಅಂಡೋಮಾನ್ ಮತ್ತು ಲಿಟಲ್ ಅಂಡೋಮಾನಗಳನ್ನು ಬೇರ್ಪಡಿಸುವ ಕಾಲುವೆ ಶಬಾಷ್, ಡೆಂಕನ್ ಪ್ಯಾಸೇಜ್. ರೈಟ್ ಆನ್ಸರ್ ನೋಡಿ, ಇದೇ ಡೆಂಕನ್ ಪ್ಯಾಸೇಜ್. ಇದಾದಲ್ಲ, ಇದು ಡೆಂಕನ್ ಪ್ಯಾಸೇಜ್. ಇದು ಡೆಂಕನ್ ಪ್ಯಾಸೇಜ್.
ಈ ದಕ್ಷಿಣ ಅಂಡೋಮಾನ ಮತ್ತು ಲಿಟಲ್ ಅಂಡೋಮಾನಗಳನ್ನು ಬೇರ್ಪಡಿಸುವಂತ ಕಾಲುವೆ ಯಾವಂದ್ರ ಡೆಂಕನ್ ಪ್ಯಾಸೇಜ್ ಡೆಂಕನ್ ಕಾಲುವೆ ಅಂತ ಕರೀತಾರೆ. ದಕ್ಷಿಣ ಅಂಡೋಮಾನ್ ಮತ್ತು ಲಿಟಲ್ ಅಂಡೋಮಾನಗಳನ್ನು ಬೇರ್ಪಡಿಸುವಂತ ಕಾಲುವೆ ಡೆಂಕನ್ ಕಾಲುವೆ, ಡೆಂಕನ್ ಪ್ಯಾಸೇಜ್ ಅಂತ ಹೇಳಿ ಕರೀತಾರೆ. ಈ ಅಂಡೋಮಾನ್ ನಿಕೋಬಾರದಲ್ಲಿ ಪೋರ್ಟ್ ಬ್ಲೇಯರ್ದ ವಿಶೇಷ ಏನು? ಪೋರ್ಟ್ ಬ್ಲೇಯರ್ದ ವಿಶೇಷ ಏನು ಅಂತಂದ್ರೆ ಇಲ್ಲಿ ಭಾರತ ದೇಶದ ಅತ್ಯಂತ ಸುಂದರವಾಗಿರುವಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ನಮ್ಮ ದೇಶದ ಅತಿ ಸುಂದರವಾದಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ್ದಂದ್ರ ವಿ.ಡಿ. ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ವಿ.ಡಿ. ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರೀತಾರೆ. ಆ ವಿ.ಡಿ. ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದ್ರೆ ಪೋರ್ಟ್ ಬ್ಲೇಯರ್. ಈ ಪೋರ್ಟ್ ಬ್ಲೇಯರ್ ದಲ್ಲಿ ಅಂಡೋಮಾನ್ ನಿಕೋಬಾರದ ರಾಜಧಾನಿ ಆಗಿರುವಂತ ಪೋರ್ಟ್ ಬ್ಲೇಯರ್ ದಲ್ಲಿ ವಿ.ಡಿ. ಸಾವರ್ಕರ್, ಯಾಕಂದ್ರೆ ಭಾರತ ದೇಶದಲ್ಲಿ ವಿ.ಡಿ. ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ವಿ.ಡಿ. ಸಾವರ್ಕರ್ ಯಾರು ಅಂದ್ರೆ ಈ ದೇಶ ಕಂಡ ಶ್ರೇಷ್ಠ ಸ್ವತಂತ್ರ ಹೋರಾಟಗಾರ, ಅಭಿನವ ಭಾರತ ಮತ್ತು ಮಿತ್ರ ಮೇಳ ಅನ್ನುವಂತ ಸಂಘಟನೆ ಸ್ಥಾಪನೆ ಮಾಡಿದಂತ ವಿ.ಡಿ. ಸಾವರ್ಕರ್ ಅವರು ಈ ನಾಸಿಕ್ ಪಿತೂರಿಯಲ್ಲಿ ಅವರನ್ನು ಬಂಧಿಸಲಾಗ್ತದೆ. ಇದೇ ಪೋರ್ಟ್ ಬ್ಲೇಯರ್ ದಲ್ಲಿ ಒಂದು ಜೈಲ್ ಇದೆ. ಆ ಜೈಲ್ ಹೆಸರೇನಂದ್ರೆ ಕಾಲಾಪಾನಿ ಅನ್ನುವಂತ ಜೈಲು ಕಂಡು ಬರ್ತದೆ. ಇಲ್ಲಿದೆ ನೋಡಿ ಜೈಲು, ಕಾಲಾಪಾನಿ ಅಥವಾ ಸೆಲ್ಯುಲಾರ್ ಜೈಲ್ ಅಂತ ಕರೀತಾರೆ. ಕಾಲಾಪಾನಿ ಜೈಲ್ ಅಂದ್ರೆ ಒಂದೇ, ಸೆಲ್ಯುಲಾರ್ ಜೈಲ್ ಅಂದ್ರೆ ಒಂದೇ. ಆ ಸಮಯದಲ್ಲಿ ಬ್ರಿಟಿಷರ ವಿರುದ್ಧ ಯಾರಾದ್ರೂ ಮಾತನಾಡ್ತಾ ಇದ್ರೆ ಅವ್ರು ಹೇಳ್ತಿದ್ರು, ನಿಮ್ಮನ್ನ ಕಾಲಾಪಾನಿ ಜೈಲಿಗೆ ಹಾಕುತ್ತೇವೆ, ಸೆಲ್ಯುಲಾರ್ ಜೈಲಿಗೆ ಹಾಕುತ್ತೇವೆ, ಕರಿನೀರಿಗೆ ನಾವು ಅಟ್ಟಿಸುತ್ತೇವೆ ಅಂತ ಕಳಿಸಿದ್ರು. ಕರಿನೀರು, ಮೊನ್ನೆ ಅವರು ಕ್ವಶನ್ ಕೇಳಿದ್ರು, ಕರಿನೀರ್ ಅಂದ್ರೆ ಏನು ಸರ? ಕರಿನೀರು ಕಾಲಾಪಾನಿ ಜೈಲ್ ಅಂತ ಕರೀತಾರೆ. ಅಂಜಿಕೆ ಹಾಕ್ತಿದ್ರು ಅವರು ಮೊದಲೆಲ್ಲ. ಯಾರ ಕಂಬಾರ ಪಾತ್ರ ನಾವು ಕರಿನೀರಿಗೆ ಕಳಿಸ್ತೀವಿ ಅಂತಿದ್ರಲ್ಲ, ಈಗಿನ ರಾಜಕಾರಣಿಗಳು ಹಾಕ್ಬೇಕು ಅಲ್ಲಿ ಅನಬಾರ್ದಂಗೆಲ್ಲ. ಕೆಟ್ಟ ಅನುಭವದ ಒಳಗೆಲ್ಲ ಇವು. ಕಾಲಾಪಾನಿ ಜೈಲ್ ನೋಡಿ ಹೆಂಗಿದೆ, ಜೈಲಿನ ಒಳ ವಿಶೇಷ ಅದು. ವಿ.ಡಿ. ಸಾವರ್ಕರ್ನ ಬಂಧಿಸಿರ್ತಕ್ಕಂಥ ಜೈಲ್ ಇದು ನೋಡಿ. ಅಂಡೋಮಾನ್ ನಿಕೋಬಾರ್ ಒಂದ್ಸರಿ ಭೇಟಿ ಕೊಡ್ಬೇಕು, ನಮ್ಮ ದೇಶದ ಒಂದು ಭಾಗ ಅದು ಅಂಡೋಮಾನ್ ನಿಕೋಬಾರ್. ಅಂಡೋಮಾನ್ ನಿಕೋಬಾರದಲ್ಲಿ ವಿ.ಡಿ. ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ ಒಂದು. ಇನ್ನು ಇದೇ ಪೋರ್ಟ್ ಬ್ಲೇಯರ್ದಲ್ಲಿ ದೇಶದ 14ನೇ ಬಂದರ ಇದೆ. ದೇಶದ 14ನೇ ಬಂದರದ ಹೆಸರು ಏನಂದ್ರೆ ಪೋರ್ಟ್ ಬ್ಲೇಯರ್ ಅನ್ನುವಂತ ಬಂದರ ಇದೆ. ಈ ಬಂದರದ ಮೂಲಕ ಹೈಯೆಸ್ಟ್ ರಬ್ಬರ್ ಅನ್ನು ರಫ್ತು ಮಾಡಲಾಗುತ್ತದೆ ನೋಡಿ. ನಮ್ಮ ದೇಶದಲ್ಲಿ ಯಾವ ಬಂದರದ ಮೂಲಕ ಗರಿಷ್ಠ ಪ್ರಮಾಣದಲ್ಲಿ ರಬ್ಬರ್ ಅನ್ನು ರಫ್ತು ಮಾಡಲಾಗುತ್ತದೆ ಅಂದ್ರೆ ಪೋರ್ಟ್ ಬ್ಲೇಯರ್. ಇದು ಘೋಷಣೆಯಾದ ವರ್ಷ 2013. ಪೋರ್ಟ್ ಬ್ಲೇಯರ್ ಬಂದರ ಘೋಷಣೆಯಾದ ವರ್ಷ. ಇದೇ ಪೋರ್ಟ್ ಬ್ಲೇಯರ್ ದಲ್ಲಿ ಒಂದು ಜನಾಂಗ ಇದೆ. ಯಾವ ಜನಾಂಗ ಅಂತಂದ್ರೆ ಶಾಂಪಿಯನ್ ಅನ್ನುವಂತ ಬುಡಕಟ್ಟು ಜನಾಂಗ. ಶಾಂಪಿಯನ್ ಮತ್ತು ಜರ್ವಾ ಜನಾಂಗ ನೋಡಿ. ಶಾಂಪಿಯನ್ ಮತ್ತು ಜರ್ವಾ ಜನಾಂಗ, ಇದು ನೆನಪಿರಲಿ. ಶಾಂಪಿಯನ್ ಜರ್ವಾ ಜನಾಂಗ ಎಲ್ಲಿ ಕಂಡು ಬರುತ್ತಾರೆ ಅಂದ್ರೆ ಅಂಡೋಮಾನ್ ನಿಕೋಬಾರದಲ್ಲಿ ಕಂಡು ಬರ್ತಾರೆ. ಅಂಡೋಮಾನ್ ನಿಕೋಬಾರದಲ್ಲಿ ಶಾಂಪಿಯನ್ ಮತ್ತು ಜರ್ವಾ ಅನ್ನುವಂತ ಬುಡಕಟ್ಟು ಜನಾಂಗ ಕಂಡು ಬರುತ್ತಾರೆ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಬಿಸಿ ಊಟದ ಬಳಗದ ಪಿಕ್ನಿಕ್ ಅಲ್ಲೇ ಅಂಡೋಮಾನ್ ನಿಕೋಬಾರಕ್ಕೆ. ರೊಟ್ಟಿ, ಶೇಂಗಾದ ಹಿಂಡಿ, ಸಜ್ಜಿ ರೊಟ್ಟಿ, ಪುಂಡಿ ಪಲ್ಯ, ರಾಗಿ. ನಾವ್ ಅಲ್ಲಪ್ಪ, ಯಾರು ಅಲ್ಲಪ್ಪ ಅಂದ್ರೆ ಫಸ್ಟ್ ಅವನೇ ತಗೊಂಡೋಗೋದು. ಶಾಂಪಿಯನ್ ಮತ್ತು ಜರ್ವಾ ಅನ್ನುವಂತ ಬುಡಕಟ್ಟು ಜನಾಂಗ ಕಂಡು ಬರ್ತಾರೆ. ಇಲ್ಲಿ ಕಂಡು ಬರುವಂತ ಮೂಲ ನಿವಾಸಿಗರು ಯಾರಂತಂದ್ರೆ ನಿಗ್ರೋ ಅನ್ನುವಂತ ಜನಾಂಗ. ನಿಗ್ರೋಟ್ ಅನ್ನುವಂತ ಜನಾಂಗ ಕಂಡು ಬರ್ತಾರೆ. ನೋಡ್ಲಾಕ್ ಗಿಡ್ಡನೆಯ ದೇಹ, ಕಪ್ಪು ಮೈ ಬಣ್ಣ, ಚಪ್ಪಟೆಯ ಮೂಗು, ದಪ್ಪನೆಯ ತುಟಿ, ಅಗಲವಾದ ಹಣೆ. ವಿಶಿಷ್ಟವಾಗಿರುವಂತ ಬುಡಕಟ್ಟು ಜನಾಂಗ ಅದು. ಗಿಡ್ಡನೆಯ ದೇಹ, ಹಳದಿ ಮೈ ಬಣ್ಣ, ಚಿಕ್ಕ ಕಣ್ಣು. ಗಿಡ್ಡನೆಯ ದೇಹ, ಕಪ್ಪು ಮೈ ಬಣ್ಣ, ಚಪ್ಪಟೆಯ ಮೂಗು, ದಪ್ಪನೆಯ ತುಟಿ, ಅಗಲವಾದ ಹಣೆ, ಗುಂಗುರು ಕೂದಲು. ಪ್ರೆಸೆಂಟ್ ಎಲ್ಲಿದಾರಂದ್ರೆ ಅಂಡೋಮಾನ್ ನಿಕೋಬಾರದಲ್ಲಿ ಕಂಡು ಬರ್ತಾರೆ. ಇವರನ್ನ ಭಾರತ ದೇಶದ ಮೂಲ ನಿವಾಸಿಗರಂತ ಕರೀತಾರೆ. ಭಾರತದ ಮೂಲ ನಿವಾಸಿಗರು. ಯಾಕಂದ್ರೆ ಭೂಮಿಯ ಮೇಲೆ ಮೊದಲ ಬಾರಿಗೆ ಕಾಣಿಸಿಕೊಂಡಿರ್ತಕ್ಕಂಥ ಪ್ರಾಣಿ ಅದು ಭೂಮಿಯ ಮೇಲೆ ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಕಾಣಿಸಿಕೊಂಡಿತು ಅಂತಂದ್ರೆ ಜಗತ್ತಿನಲ್ಲಿ ಮೊದಲ ಬಾರಿಗೆ
ಅದು ಆಫ್ರಿಕಾ ಖಂಡದಲ್ಲಿ ನೋಡಿ. ಆಫ್ರಿಕಾ ಖಂಡದಲ್ಲಿ ಕಾಣಿಸಿಕೊಂಡಿರ್ತಕ್ಕಂಥ ಮಾನವ ಪ್ರಪಂಚದ ಪ್ರತಿಯೊಂದು ಮೂಲೆ ಮೂಲೆಗಳಿಗೆ ಹೋಗ್ತಾನೆ. ಆ ಮೂಲೆ ಮೂಲೆಗಳು ಹೋಗಿ ತನ್ನ ಬದುಕನ್ನು ಕಟ್ಟಿಕೊಂಡ ಅಂತ ಅಧ್ಯಯನ ಮಾಡ್ತೀವಿ. ಅಂಡೋಮಾನ್ ನಿಕೋಬಾರದಲ್ಲಿ ಕಂಡು ಬರುವಂತ ಬುಡಕಟ್ಟು ಜನಾಂಗ ಅಂತಂದ್ರೆ ಶಾಂಪಿಯನ್ ಮತ್ತು ಜರ್ವಾ ಅನ್ನುವಂತ ಬುಡಕಟ್ಟು ಜನಾಂಗ ಕಂಡು ಬರ್ತದೆ. ಇಲ್ಲಿ ಕಂಡು ಬರುವಂತ ಬುಡಕಟ್ಟು ಜನಾಂಗ ಇಲ್ಲಿ ಕಂಡು ಬರುವಂತ ಮೂಲ ನಿವಾಸಿಗರು ಯಾರಂದ್ರೆ ನಿಗ್ರಿಟೋ. ಇವರನ್ನ ಆಫ್ರಿಕಾದ ಮೂಲ ನಿವಾಸಿಗರಂತ ಕರೀತಾರೆ. ಅಷ್ಟೇ ಅಲ್ಲದೆ ಇವರು ಭಾರತದ ಮೂಲ ನಿವಾಸಿಗರು. ನೋಡ್ಲಕ್ ಹೆಂಗದಾರ ಅಂದ್ರೆ ಗಿಡ್ಡನೆಯ ದೇಹ, ಕಪ್ಪು ಮೈ ಬಣ್ಣ, ಚಪ್ಪಟೆಯ ಮೂಗು, ದಪ್ಪನೆಯ ತುಟಿ, ಅಗಲವಾದ ಹಣೆ ಹೊಂದಿರುವಂತ ಮತ್ತು ಗುಂಗುರು ಕೂದಲುಗಳನ್ನು ಹೊಂದಿರುವಂತ ಜನಾಂಗ ಅಂತ ಹೇಳಿ ಗುರುತಿಸ್ತೀವಿ. ಇದು ಕೇವಲ ಅಂಡೋಮಾನದ ಬಗ್ಗೆ ಹೇಳ್ತಾ ಇದ್ದೆ ನಿಮ್ಗೆ. ಅಂಡೋಮಾನಕ್ಕೆ ಸಮೀಪವಾದ ದೇಶ ಅಂದ್ರೆ ಇಂಡೋನೇಷಿಯಾ ನೋಡಿ. ಈ ತರ ಇದೆ ಅದು. ಉತ್ತರ ಅಂಡೋಮಾನ್, ಮಧ್ಯ ಅಂಡೋಮಾನ್, ದಕ್ಷಿಣ ಅಂಡೋಮಾನ್, ಚಿಕ್ಕ ಅಂಡೋಮಾನ್, ಕಾರ್ ನಿಕೋಬಾರ್, ಲಿಟಲ್ ನಿಕೋಬಾರ್, ಗ್ರೇಟ್ ನಿಕೋಬಾರ್. ಅಂಡೋಮಾನ್ ನಿಕೋಬಾರ್ ಬೇರ್ಪಡಿಸುವ ಕಾಲುವೆ ಅಂದ್ರೆ 10 ಡಿಗ್ರಿ ಚಾನಲ್. 10 ಡಿಗ್ರಿ ಚಾನಲ್ ಇದು ಡೆಂಕನ್ ಪ್ಯಾಸೇಜ್. ಅಂಡೋಮಾನಕ್ಕೆ ಸಮೀಪವಾದ ದೇಶ ಅಂದ್ರೆ ಇಂಡೋನೇಷಿಯಾ, ಮಯನ್ಮಾರ್. ಅಂಡೋಮಾನ್ಗೆ ಸಮೀಪವಾದ ದೇಶ ಮಯನ್ಮಾರ್. ನಿಕೋಬಾರಕ್ಕೆ ಸಮೀಪವಾದ ದೇಶ ಅಂದ್ರೆ ಇಂಡೋನೇಷಿಯಾ. ನಿಕೋಬಾರಕ್ಕೆ ಸಮೀಪವಾದ ದೇಶ ಅಂದ್ರೆ ಇಂಡೋನೇಷಿಯಾ. ಅದು ಅಂಡೋಮಾನ್ಗೆ ಸಮೀಪವಾದ ದೇಶ ಅಂದ್ರೆ ಮಯನ್ಮಾರ್. ಅಂಡೋಮಾನಕ್ಕೆ ಸಮೀಪವಾದ ದೇಶ ಮಯನ್ಮಾರ್ ಆದರೆ ನಿಕೋಬಾರಕ್ಕೆ ಸಮೀಪವಾದ ದೇಶ ಅಂದ್ರೆ ಇಂಡೋನೇಷಿಯಾ. ಅಂಡೋಮಾನ್ ನಿಕೋಬಾರವನ್ನು ಬೇರ್ಪಡಿಸುವ ಕಾಲುವೆ 10 ಡಿಗ್ರಿ ಚಾನಲ್, 10 ಡಿಗ್ರಿ ಕಾಲುವೆ ಅಂತ ಕರಿತೀವಿ. 10 ಡಿಗ್ರಿ ಚಾನಲ್ ಅಂಡೋಮಾನ್ ನಿಕೋಬಾರವನ್ನ ಬೇರ್ಪಡಿಸುವಂತ ಕಾಲುವೆ 10 ಡಿಗ್ರಿ ಚಾನಲ್. ಇದೇ ಪೋರ್ಟ್ ಬ್ಲೇರ್. ಇದನ್ನೇ ಪೋರ್ಟ್ ಬ್ಲೇರ್ ಅಂತ ಕರಿತೀವಿ. ಭಾರತ ದೇಶದ ದಕ್ಷಿಣದ ತುತ್ತುದಿ ಯಾವ್ದಂತ ಕ್ವಶನ್ ಕೇಳಿದ್ದಾನೆ. ಇದೆ ನೋಡಿ, ಭಾರತ ದೇಶದ ದಕ್ಷಿಣ ತುತ್ತುದಿ ಅಂದ್ರೆ ಗ್ರೇಟ್ ನಿಕೋಬಾರ್ ಇದೆಯಲ್ಲ, ಗ್ರೇಟ್ ನಿಕೋಬಾರದಲ್ಲಿ ಇಂದಿರಾ ಪಾಯಿಂಟ್ ಅಂತ ಬರ್ತದೆ. ಇಂದಿರಾ ಪಾಯಿಂಟ್ ಅನ್ನೋದು ಭಾರತ ದೇಶದ ದಕ್ಷಿಣದ ತುದಿ. ಇದು ಭಾರತ ಉತ್ತರ ತುದಿ ಅಂದ್ರೆ ಸರ್ಕ್ರಿಕ್, ದಕ್ಷಿಣದ ಭೂತುದಿ ಅಂದ್ರೆ ಕನ್ಯಾಕುಮಾರಿ, ಪಶ್ಚಿಮದ ತುದಿ ಅಂದ್ರೆ ಗುಜರಾತ್ ರಾಜ್ಯದ ಗೌಹರಮತಿ, ಪೂರ್ವ ತುದಿ ಅಂದ್ರೆ ಅರುಣಾಚಲ ಪ್ರದೇಶದ ಕಿಬಾತು ಅಥವಾ ಕಿಬಿಡಿ ಅಂತ ಕರಿತೀವಿ. ಹಾಗೆ ಭಾರತ ದೇಶದ ದಕ್ಷಿಣದ ತುದಿ ಯಾವ್ದಂದ್ರೆ ಇಂದಿರಾ ಪಾಯಿಂಟ್. ಭಾರತ ದೇಶದ ದಕ್ಷಿಣದ ತುದಿ ಯಾವ್ದಂದ್ರೆ ಇಂದಿರಾ ಪಾಯಿಂಟ್. ಆ ಇಂದಿರಾ ಪಾಯಿಂಟ್ ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ ಗ್ರೇಟ್ ನಿಕೋಬಾರದಲ್ಲಿ ಕಂಡು ಬರ್ತದೆ. ಇದೇ ಗ್ರೇಟ್ ನಿಕೋಬಾರ್. ದ್ವೀಪ ಇದೆ ನೋಡಿ, ಇಲ್ಲಿ ಕಂಡು ಬರುವಂತ ದ್ವೀಪ ಯಾವ್ದಂದ್ರೆ ಇದು ಜ್ವಾಲಾಮುಖಿಯ ದ್ವೀಪ. ಇದು ಭಾರತ ದೇಶದಲ್ಲಿ ಕಂಡು ಬರುವಂತ ಸಕ್ರಿಯ ಜ್ವಾಲಾಮುಖಿ ಅಂತ ಕರಿತೀವಿ. ನಮ್ಮ ದೇಶದ ಸಕ್ರಿಯ ಜ್ವಾಲಾಮುಖಿ ಯಾವ್ದು ಅಂತಂದ್ರೆ ಬ್ಯಾರನ್. ಭಾರತ ದೇಶದ ಜೀವಂತ ಜ್ವಾಲಾಮುಖಿ, ಭಾರತದ ಅಗ್ನಿ ದೇವತೆ ಅಂತ ಕರೀತಾರೆ ಅದಕ್ಕೆ. ಭಾರತದ ಅಗ್ನಿ ದೇವತೆ ಯಾವಂದ್ರ ಬ್ಯಾರನ್. ನಮ್ಮ ದೇಶದ ಏಕೈಕ ಜೀವಂತ ಜ್ವಾಲಾಮುಖಿ ಅಂತ ಕರಿತೀವಿ ಬ್ಯಾರನ್ ನೋಡಿ. ಬ್ಯಾರನ್ ಭಾರತ ದೇಶದ ಅಗ್ನಿ ದೇವತೆ, ಭಾರತ ದೇಶದ ಜೀವಂತ ಜ್ವಾಲಾಮುಖಿ ಅಂದ್ರೆ ಬ್ಯಾರನ್. ಈ ಬ್ಯಾರನ್ ಪಕ್ಕದಲ್ಲಿ ಇನ್ನೊಂದು ಜ್ವಾಲಾಮುಖಿ ಇದೆ ನೋಡಿ, ಅದರ ಹೆಸರೇನಂದ್ರೆ ನಾರಕೊಂಡಂ ನೋಡಿ. ನಾರಕೊಂಡಂ. ಈ ನಾರಕೊಂಡಂದ ವಿಶೇಷ ಏನಂದ್ರೆ ಇದನ್ನು ನಿದ್ರಿಸುತ್ತಿರುವ ಜ್ವಾಲಾಮುಖಿ ಅಂತ ಕರೀತಾರೆ. ಭಾರತ ದೇಶದ ಯಾವ ಜ್ವಾಲಾಮುಖಿ ನಿದ್ರಿಸುತ್ತಿರುವ ಜ್ವಾಲಾಮುಖಿಯಾಗಿದೆ ಅಂತಂದ್ರೆ ಅದು ಬ್ಯಾರನ್. ಭಾರತ ದೇಶದ ನಿದ್ರಿಸುತ್ತಿರುವ ಜ್ವಾಲಾಮುಖಿ ಅಂದ್ರೆ ಬ್ಯಾರನ್. ನಾರ್ಕೊಂಡಂ. ನಾರ್ಕೊಂಡಂ ಅಂತಂದ್ರೆ ನಿದ್ರಿ ಮಾಡುವಂತ ಜ್ವಾಲಾಮುಖಿ. ಜೀವಂತ ಜ್ವಾಲಾಮುಖಿ ಅಂದ್ರೆ ಬ್ಯಾರನ್. ಜೀವಂತ ಜ್ವಾಲಾಮುಖಿ, ಭಾರತದ ಜೀವಂತ ಜ್ವಾಲಾಮುಖಿ ಅಂದ್ರೆ ಬ್ಯಾರನ್. ಬ್ಯಾರನ್ ಮೇಲೆ ಬಹಳ ಸಾರಿ ಕ್ವಶನ್ ಕೇಳಿದ್ದಾನೆ. ಈ ಬ್ಯಾರನ್ ಇದೆಯಲ್ಲ, ಇದು ಮಯನ್ಮಾರದಿಂದ ಇಂಡೋನೇಷಿಯಾದವರೆಗೆ ಏಕ ಸರಪಣಿಯಿಂದ ಕೂಡಿದೆ. ಇದು
ಮಯನ್ಮಾರದಿಂದ ಇಂಡೋನೇಷ್ಯಾದವರೆಗೆ ಏಕಸರಪಣಿಯಿಂದ ಕೂಡಿದಂತ ಒಂದು ಜ್ವಾಲಾಮುಖಿ ಯಾವ್ದಂದ್ರೆ ಬ್ಯಾರನ್. ಭಾರತ ದೇಶದ ಜೀವಂತ ಜ್ವಾಲಾಮುಖಿ ಅಂತ ಕರಿತೀವಿ. ನಮ್ಮ ದೇಶದ ಜೀವಂತ ಜ್ವಾಲಾಮುಖಿ ಅಂದ್ರೆ ಬ್ಯಾರನ್. ಇನ್ನು ಅಂಡಮಾನ್ ನಿಕೋಬಾರದಲ್ಲಿ ಹೈಯೆಸ್ಟ್ ಇದು ಇದೆ, ಏನು ಅರಣ್ಯ ಪ್ರದೇಶ ಇದೆ. ಅರಣ್ಯ ಪ್ರದೇಶ ಇಡೀ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಗರಿಷ್ಠ ಅರಣ್ಯ ಪ್ರದೇಶ ಹೊಂದಿದ್ದೆ ಅಂದ್ರೆ ಅಂಡಮಾನ್ ನಿಕೋಬಾರ್. ಅಂಡಮಾನ್ ನಿಕೋಬಾರ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿದ್ದು, ಇಲ್ಲಿ ಎರಡು ಪ್ರಮುಖವಾಗಿರುವಂತಹ 3 ಪ್ರಮುಖವಾದ ರಾಷ್ಟ್ರೀಯ ಉದ್ಯಾನವನಗಳದಾವೆ. ಇಲ್ಲಿ ಕಂಡು ಬರುವಂತ ರಾಷ್ಟ್ರೀಯ ಉದ್ಯಾನವನಗಳು ಯಾವಂತಂದ್ರೆ ಝಾನ್ಸಿ ರಾಣಿ ರಾಷ್ಟ್ರೀಯ ಉದ್ಯಾನವನ, ಝಾನ್ಸಿ ರಾಣಿ ರಾಷ್ಟ್ರೀಯ ಉದ್ಯಾನವನ, ಮತ್ತೆ ಗಾಂಧಿ ಮೇರಿನ್ ರಾಷ್ಟ್ರೀಯ ಉದ್ಯಾನವನ. ಎರಡು ಅತ್ಯಂತ ಮುಖ್ಯವಾಗಿರುವಂತಹ ರಾಷ್ಟ್ರೀಯ ಉದ್ಯಾನವನವು. ಝಾನ್ಸಿ ರಾಣಿ ರಾಷ್ಟ್ರೀಯ ಉದ್ಯಾನವನ, ಗಾಂಧಿ ಮೇರಿನ್ ರಾಷ್ಟ್ರೀಯ ಉದ್ಯಾನವನಗಳು ಎಲ್ಲಿ ಕಂಡು ಬರ್ತವೆ ಅಂದ್ರೆ ಅಂಡಮಾನ್ ನಿಕೋಬಾರದಲ್ಲಿ. ಅಷ್ಟೇ ಅಲ್ಲದೆ ಇನ್ನೊಂದು ರಾಷ್ಟ್ರೀಯ ಉದ್ಯಾನವನ ಇದೆ, ಸೌತ್ ಬಟೇನ್ ಅಂತ ಹೇಳಿ. ಸೌತ್ ಬಟೇನ್, ಈ ಸೌತ್ ಬಟೇನ್ ರಾಷ್ಟ್ರೀಯ ಉದ್ಯಾನವನದ ವಿಶೇಷ ಅಂದ್ರೆ ಕೇವಲ 300 ಚದರ ಮೀಟರ್ ವಿಸ್ತೀರ್ಣ ಹೊಂದಿದೆ. ಕೇವಲ 300 ಚದರ ಮೀಟರ್ ವಿಸ್ತೀರ್ಣ ಹೊಂದಿದ್ದು ಭಾರತ ದೇಶದಲ್ಲಿ ಅತ್ಯಂತ ಚಿಕ್ಕದಾದ ರಾಷ್ಟ್ರೀಯ ಉದ್ಯಾನವನ. ಭಾರತದ ಅತ್ಯಂತ ಚಿಕ್ಕದಾದ ರಾಷ್ಟ್ರೀಯ ಉದ್ಯಾನವನ. ನಮ್ಮ ದೇಶದಲ್ಲಿ ಅತ್ಯಂತ ಚಿಕ್ಕದಾದ ರಾಷ್ಟ್ರೀಯ ಉದ್ಯಾನವನದ ಸೌತ್ ಬಟೇನ್. ಇದು ಕೇವಲ 300 ಚದರ ಮೀಟರ್ ವಿಸ್ತೀರ್ಣ ಹೊಂದಿದೆ. ಕೇವಲ 300 ಚದರ ಮೀಟರ್ ವಿಸ್ತೀರ್ಣ ಹೊಂದಿದ್ದು ಇಲ್ಲಿ ಕಂಡು ಬರುವಂತ ಪ್ರಾಣಿಗಳು ಯಾವಂದ್ರೆ ಸಮುದ್ರದ ಸಸ್ತನಿಗಳು. ನೋಡಿ, ಸಮುದ್ರದ ಸಸ್ತನಿಗಳು. ಇಡೀ ದೇಶದಲ್ಲಿ ಅತ್ಯಂತ ಚಿಕ್ಕದಾಗಿರುವಂತಹ ರಾಷ್ಟ್ರೀಯ ಉದ್ಯಾನವನ ಸೌತ್ ಬಟೇನ್, ಕೇವಲ 300 ಚದರ ಮೀಟರ್ ವಿಸ್ತೀರ್ಣ ಹೊಂದಿದ್ದು. ದೇಶದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಅಂತಂದ್ರೆ ಹೆಮಿಸ್, ಅದು ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರುತ್ತದೆ. ಆದ್ರೆ ದೇಶದ ಅತ್ಯಂತ ಚಿಕ್ಕದಾಗಿರುವಂತಹ ರಾಷ್ಟ್ರೀಯ ಉದ್ಯಾನವನ ಅಂದ್ರೆ ಸೌತ್ ಬಟೇನ್, ಕೇವಲ 300 ಚದರ ಮೀಟರ್ ವಿಸ್ತೀರ್ಣ ಹೊಂದಿದ್ದು ಇಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಸಮುದ್ರದ ಸಸ್ತನಿಗಳು ಕಂಡು ಬರುತ್ತವೆ. ಸಮುದ್ರದ ಸಸ್ತನಿಗಳಿಗೆ ಪ್ರಸಿದ್ಧಿಯಾಗಿರುವಂತಹ ರಾಷ್ಟ್ರೀಯ ಉದ್ಯಾನವನ ಯಾವ್ದಂದ್ರೆ ಅದು ಅಂಡಮಾನ್ ನಿಕೋಬಾರದಲ್ಲಿ ಕಂಡು ಬರುವಂತ ಸೌತ್ ಬಟೇನ್ ರಾಷ್ಟ್ರೀಯ ಉದ್ಯಾನವನ. ಇನ್ನು ಅಂಡಮಾನ್ ನಿಕೋಬಾರದಲ್ಲಿ ಒಂದು ಪರ್ವತ ಇದೆ, ಇರುವಂತ ಶಿಖರ ಅಂದ್ರೆ ಶಾಡಲ್ ಶಿಖರ ಇದೆ. ಶಾಡಲ್ ಶಿಖರ ಇದು ಅಂಡಮಾನ್ ನಿಕೋಬಾರದಲ್ಲಿ ಅತ್ಯಂತ ಎತ್ತರವಾಗಿರುವಂತ ಶಿಖರ. ಅಂಡಮಾನ್ ನಿಕೋಬಾರದಲ್ಲಿಯೇ ಅತ್ಯಂತ ಎತ್ತರವಾಗಿರುವಂತ ಶಿಖರ ಯಾವಂದ್ರೆ ಶಾಡಲ್ ಶಿಖರ. ನೋಡಿ, ಶಾಡಲ್ ಶಿಖರ ಅಂಡಮಾನ್ ನಿಕೋಬಾರದಲ್ಲಿ ಕಂಡು ಬರುವ ಅತ್ಯಂತ ಎತ್ತರವಾಗಿರುವಂತ ಶಿಖರ ಅಂದ್ರೆ ಶಾಡಲ್ ಶಿಖರ. ನೆನ್ಪಿಡಿ, ವೆರಿ ಇಂಪಾರ್ಟೆಂಟ್.